ಎಸ್, ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ. ಡಿಯರ್ ಆಸ್ಪಿರೆಂಟ್ಸ್, ನಾವು ಇವತ್ತಿನ ತರಗತಿಯಲ್ಲಿ GPSTR, HSTR, PSTR ಹಾಗೂ ಇನ್ನು ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಹಾಯವಾಗುವಂಥ ನಿಟ್ಟಿನಲ್ಲಿ ಮಾನವನ ಹೃದಯದ ರಚನೆ ಮತ್ತು ಅದರ ಕಾರ್ಯಗಳನ್ನು ನಾವು ಇವತ್ತು ತಿಳ್ಕೊಳ್ತಾ ಹೋಗೋಣ. ಓಕೆ, ಬರೀ GPSTR ಅಂತಲ್ಲ, ಎಲ್ಲ ಪರೀಕ್ಷೆಗಳಿಗೂ ಕೂಡ ಈ ಒಂದು ಕಾನ್ಸೆಪ್ಟ್ ತುಂಬ ಉಪಯುಕ್ತವಾಗಿರುತ್ತೆ. ಆ ನಿಟ್ಟಿನಲ್ಲಿ ನಾವು ಇವತ್ತು ಹೃದಯದ ರಚನೆ ಮತ್ತು ಅದರ ಕಾರ್ಯಗಳು ಏನನ್ನು ಅಂತ ತಿಳ್ಕೊಳ್ತಾ ಹೋಗೋಣ. ಓಕೆ, ಎಸ್, ಬನ್ನಿ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ಯಾರೋ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ. ಎಸ್, ಮಾನವನ ಹೃದಯ ಕಲಿಯೋಕ್ಕಿಂತ ಮುಂಚಿತವಾಗಿ ನಮಗೆ ಕೆಲವೊಂದಿಷ್ಟು ಬೇಸಿಕ್ ಕಾನ್ಸೆಪ್ಟ್ಸ್ ಗೊತ್ತಿರಬೇಕಾಗತ್ತೆ. ಓಕೆ, ಮೇಯ್ನಾಗಿ ನಾವು ಮಕ್ಕಳಿಗೆ ಕೇಳ್ತಿರ್ತೀವಿ ಮಾನವನ ಹೃದಯದ ಕೆಲಸ ಏನು ಅಂತಂದಾಗ ಕೆಲವರು ಬ್ಲಡ್ ಪ್ರೊಡಕ್ಷನ್ ಅಂತ ಹೇಳ್ತಿರ್ತಾರೆ. ಅವ್ರಿಗೆ ಕಾನ್ಸೆಪ್ಟ್ ಗೊತ್ತಿರಲ್ಲ ಮಕ್ಕಳಿಗೆ. ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೊತ್ತಿರ್ತೀವಲ್ವಾ, ಸೊ ನಾವು ಡೀಟೇಲಾಗಿ ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಎಸ್, ನಿಮ್ಗೆ ಗೊತ್ತಿದೆ ಮೇಯ್ನಾಗಿ ಹೃದಯದ ಕೆಲಸ ಏನಪ್ಪ ಅಂತಂದರೆ ಬ್ಲಡ್ನ ಪಂಪ್ ಮಾಡ್ತಕ್ಕಂಥ ಕಾರ್ಯ. ಓಕೆ, ಈಗ ಹೇಗೆ ನಮ್ಮ ಮನೆಯ ಮುಂದ್ಗಡೆ ತೊಟ್ಟಿಯಲ್ಲಿ ನೀರಿರುತ್ತೆ, ಆ ನೀರನ್ನ ಸಿಂಟೆಕ್ಸಿಗೆ ಕಳಿಸ್ಬೇಕು. ಅದಕ್ಕೋಸ್ಕರ ನಾವೇನು ಮಾಡಿರ್ತೀವಿ, ಅಲ್ಲಿ ಆ ಒಂದು ತೊಟ್ಟಿಯಲ್ಲಿ ಒಂದು ಮೋಟರ್ ಫಿಕ್ಸ್ ಮಾಡಿರ್ತೀವಲ್ವ. ಏನಕ್ಕೆ ಮೋಟರ್ ಫಿಕ್ಸ್ ಮಾಡ್ತೀವಿ ಹೇಳಿ? ಅಲ್ಲಿರ್ತಕ್ಕಂಥ ನೀರನ್ನು ಸಿಂಟೆಕ್ಸ್ಗೆ ಅದು ಕಳಿಸ್ಬೇಕು. ಅದಕ್ಕೋಸ್ಕರ ನಾವು ಅಲ್ಲಿ ಮೋಟರ್ ಫಿಕ್ಸ್ ಮಾಡಿರ್ತೀವಿ. ಸೇಮ್ ಅದೇ ರೀತಿಯಲ್ಲಿ ಮನುಷ್ಯನ ಹೃದಯ ಕೂಡ. ಇಲ್ಲೇನಾಗಿರುತ್ತೆ, ಮನುಷ್ಯನ ಹೃದಯದಲ್ಲಿ ರಕ್ತ ಪಂಪ್ ಆಗುತ್ತೆ. ಎಲ್ಲಿಗೆ ಪಂಪ್ ಮಾಡುತ್ತಪ್ಪ ಅಂತಂದ್ರೆ ಅದು ಶ್ವಾಸಕೋಶಗಳಿಗೆ, ನೆನಪಿಟ್ಕೊಳ್ಳಿ. ಓಕೆ, ಲಂಗ್ಸ್ಗೆ ಬ್ಲಡ್ಡನ್ನು ಪಂಪ್ ಮಾಡುತ್ತೆ ಅಂತಕ್ಕಂಥದ್ದು. ಹಾಗಾದರೆ ಬ್ಲಡ್ ಅಂತಕ್ಕಂಥದ್ದು ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದು ನಿಮ್ಗೆ ಮೇಯ್ನಾಗಿ ಗೊತ್ತಿರಬೇಕು. ರಕ್ತ ಎಲ್ಲಿ ಉತ್ಪತ್ತಿ ಆಗುತ್ತೆ? ರಕ್ತ ಉತ್ಪತ್ತಿ ಆಗ್ತಕ್ಕಂಥದ್ದು ಮನುಷ್ಯನ ಬೋನ್ ಮ್ಯಾರೋದಲ್ಲಿ, ಅಂದರೆ ನಾವು ಅಸ್ಥಿ ಮಜ್ಜೆ ಅಂತ ಕರಿತೀವಲ್ವ. ಈ ಅಸ್ಥಿ ಮಜ್ಜೆ ಬೋನ್ ಮ್ಯಾರೋದಲ್ಲಿ ಬ್ಲಡ್ ಪ್ರೊಡಕ್ಷನ್ ಆಗುತ್ತೆ. ಅಲ್ಲಿ ಪ್ರೊಡಕ್ಷನ್ ಆಗಿರ್ತಕ್ಕಂತಹ ಬ್ಲಡ್ಡಲ್ಲಿ ಆಕ್ಸಿಜನ್ ಇರೋದಿಲ್ಲ. ಓಕೆ, ವೆರಿ ಇಂಪಾರ್ಟೆಂಟ್. ಅಲ್ಲಿ ಪ್ರೊಡ್ಯೂಸ್ ಆಗಿರುತ್ತಲ್ಲ ಆ ಬ್ಲಡ್ಡಲ್ಲಿ ಆಕ್ಸಿಜನ್ ಇರೋದಿಲ್ಲ. ಅದಕ್ಕೆ ನಾವು ಆಮ್ಲಜನಕ ರಹಿತ ರಕ್ತ ಅಂತ ಕರಿತೀವಿ. ಅಂಥ ರಕ್ತಕ್ಕೆ ನಾವೇನಂತ ಕರಿತೀವಿ? ಆಮ್ಲಜನಕ ರಹಿತ ರಕ್ತ ಅಂತ ಕರಿತೀವಿ. ಅಥವಾ ಇಂಗ್ಲೀಷಲ್ಲಿ ಅದನ್ನು ಡಿಆಕ್ಸಿಜನೇಟೆಡ್ ಬ್ಲಡ್ ಅಂತ ಕರಿತೀವಿ. ಏನಂತ ಕರಿತೀವಿ? ಡಿಆಕ್ಸಿಜನೇಟೆಡ್ ಬ್ಲಡ್ ಅಂತ ಕರಿತೀವಿ. ಓಕೆ, ಬೋನ್ ಮ್ಯಾರೋದಲ್ಲಿ ಬ್ಲಡ್ ಉತ್ಪತ್ತಿ ಆಯಿತು, ಅದರಲ್ಲಿ ಆಕ್ಸಿಜನ್ ಇರೋದಿಲ್ಲ, ಅದಂಥ ಬ್ಲಡ್ಗೆ ನಾವು ಡಿಆಕ್ಸಿಜನೇಟೆಡ್ ಬ್ಲಡ್ ಅಂತ ಕರೆದ್ವಿ. ಓಕೆ, ಹಾಗಾದರೆ ಈ ಡಿಆಕ್ಸಿಜನೇಟೆಡ್ ಬ್ಲಡ್ ಏನಿದೆ, ಆ ಬ್ಲಡ್ಡು ಹೃದಯಕ್ಕೆ ಹೋಗಬೇಕು. ಓಕೆ, ಹೃದಯದಿಂದ ಪಂಪಾಗಿ ಶ್ವಾಸಕೋಶಗಳಿಗೆ ಹೋದಾಗ ಅಲ್ಲಿ ಶ್ವಾಸಕೋಶದಲ್ಲಿ ನಮಗೆ ಆಮ್ಲಜನಕ ಸಿಗುತ್ತೆ. ಹೌದಲ್ವಾ? ನೋಡಿ, ಇಲ್ಲಿ ಆಮ್ಲಜನಕ ಇರೋದಿಲ್ಲ ಬ್ಲಡ್ಡಲ್ಲಿ, ಬಟ್ ಅಲ್ಲಿ ಶ್ವಾಸಕೋಶಗಳಲ್ಲಿ ಆಮ್ಲಜನಕ ಇರುತ್ತೆ. ಅಲ್ಲಿ ಬ್ಲಡ್ಡನ್ನು ಕ್ಯಾರಿ ಮಾಡ್ಕೊಂಡು ಬರುತ್ತೆ. ಓಕೆ, ಅದಕ್ಕೋಸ್ಕರ ನಾವೇನಂತ ಕರಿತೀವಿ, ಆ ಬ್ಲಡ್ಡು ಪಂಪ್ ಆಗುತ್ತೆ. ಎಲ್ಲಿಗೆ? ಲಂಗ್ಸಿಗೆ. ಹೃದಯ ಪಂಪ್ ಮಾಡುತ್ತೆ, ಅಲ್ಲಿ ಹೋಗಿ ಆಮ್ಲಜನಕವನ್ನು ತಗೊಂಡು ಮತ್ತೆ ವಾಪಸ್ ಬರುತ್ತೆ ಹೃದಯಕ್ಕೆ. ಅದು ನಾವು ಡಬಲ್ ಸರ್ಕ್ಯುಲೇಷನ್ ಅಂತ ಕರಿತೀವಿ. ನಾನು ಅದನ್ನು ಮುಂದೆ ಮಾತಾಡ್ತೀನಿ. ಈಗ ಆ ಬ್ಲಡ್ಗೆ ಈ ಆಮ್ಲಜನಕ ಏನಕ್ಕೆ ಬೇಕು? ಓಕೆ, ಈಗ ಬ್ಲಡ್ಡಲ್ಲಿ ಆಮ್ಲಜನಕ ತಗೊಂಡ್ಬಾರ್ದು. ನೆಕ್ಸ್ಟ್ ಆ ಬ್ಲಡ್ ಎಲ್ಲಿಗೆ ಹೋಗುತ್ತೆ ನೋಡಿ? ಈ ಆರ್ಗ್ಯಾನಿಸಮ್, ಈ ಜೀವಿ ಏನಿದೆ, ಜೀವಕೋಶಗಳಿಂದ ಆಗಿದೆ. ಹೌದಲ್ವಾ? ಜೀವಕೋಶಗಳಿಂದ ಆಗಿದೆ. ಈ ಜೀವಕೋಶಗಳಲ್ಲಿ ರೆಸ್ಪಿರೇಷನ್ ಆಗುತ್ತೆ. ವಾಟ್ ಡು ಮೀನ್ ಬೈ ರೆಸ್ಪಿರೇಷನ್? ನೋಡಿ, ಇಲ್ಲಿ ಉಸಿರಾಟ, ಇವೆಲ್ಲ ಒಂದಕ್ಕೊಂದು ಲಿಂಕ್ ಇದೆ. ಬ್ಲಡ್ ಸರ್ಕ್ಯುಲೇಷನ್ ಉಸಿರಾಟಕ್ಕೂ ಸ್ವಲ್ಪ ಲಿಂಕ್ ಇದೆ. ಇಲ್ಲಿ ಮೇಯ್ನಾಗಿ ನಾವು ಈ ಜೀವಕೋಶಗಳಲ್ಲಿ ಉಸಿರಾಟ ಪ್ರಕ್ರಿಯೆ ನಡೆಯುತ್ತೆ. ಉಸಿರಾಟ ಅಂತಂದರೆ ಏನು ಮೇಯ್ನಾಗಿ? ವಾಟ್ ಡು ಮೀನ್ ಬೈ ರೆಸ್ಪಿರೇಷನ್? ದ ಬ್ರೇಕ್ ಡೌನ್ ಆಫ್ ದಿ ಗ್ಲೂಕೋಸ್ C6H12O6. ಈ ಗ್ಲೂಕೋಸ್ ಏನಾಗುತ್ತೆ? ಬ್ರೇಕ್ ಡೌನ್ ಆಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಆಮ್ಲಜನಕದ ಸಹಾಯದಿಂದ ಇದು ಬ್ರೇಕ್ ಡೌನ್ ಆಗುತ್ತೆ. ನಾವು ಸೇವಿಸಿರ್ತಕ್ಕಂಥ ಆಹಾರದಲ್ಲಿ ಗ್ಲೂಕೋಸ್ ಇರುತ್ತೆ. ಆ ಗ್ಲೂಕೋಸು ಹೋಗಿ ಜೀವಕೋಶಗಳ ಒಳಗಡೆ ವೆಯ್ಟ್ ಮಾಡ್ತಿರುತ್ತೆ. ಸರಿನಾ? ಈ ಜೀವಕೋಶಗಳ ಒಳಗಡೆ ವೆಯ್ಟ್ ಮಾಡ್ತಿರುತ್ತೆ. ಯಾವುದಕ್ಕೋಸ್ಕರ? ಆಮ್ಲಜನಕಕ್ಕೋಸ್ಕರ. ಆಮ್ಲಜನಕ ಯಾವಾಗ ಬರುತ್ತೋ ಆವಾಗ ಈ ಗ್ಲೂಕೋಸು ಸಿಂಪ್ಲರ್ ಫಾರ್ಮ್ ಆಗಿ ಬ್ರೇಕ್ ಡೌನ್ ಆಗುತ್ತೆ. ಬ್ರೇಕ್ ಡೌನ್ ಆಗಿ
ಎಸ್ಪೆಷಲಿ ಅದು ಬ್ರೇಕ್ ಡೌನ್ ಆಗೋದು ಮೈಟೋಕಾಂಡ್ರಿಯಾದಲ್ಲಿ. ನಾವು ಕೋಶೀಯ ವಿಜ್ಞಾನ ಸೆಲ್ ಬಯಾಲಜಿನಲ್ಲಿ ಕಲಿತೀವಿ ಅದನ್ನು. ಆ ಮೈಟೋಕಾಂಡ್ರಿಯಾದಲ್ಲಿ ಏನಾಗುತ್ತಪ್ಪ ಅಂತಂದರೆ ಈ ಗ್ಲೂಕೋಸ್ ಬ್ರೇಕ್ ಡೌನ್ ಆಗಿ ನಮಗೆ ATP ರೂಪದಲ್ಲಿ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಅಡಿನೋಸಿನ್ ಟ್ರೈಫಾಸ್ಫೇಟ್ ರೂಪದಲ್ಲಿ ನಮಗೆ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಅದೇ ಎನರ್ಜಿ ಯುಟಿಲೈಸ್ ಮಾಡಿಕೊಂಡು ನಾವು ಕೆಲಸಗಳನ್ನು ಮಾಡ್ತೀವಿ ಅಂತಕ್ಕಂಥದ್ದು. ಓಕೆ ನೋಡಿ, ನಾನು ನಿಂತ್ಕೊಂಡು ಇಲ್ಲಿ ಪಾಠ ಮಾಡ್ತಾ ಇದ್ದೀನಿ, ನೀವು ಕೂತ್ಕೊಂಡು ಪಾಠ ಕೇಳ್ತಾ ಇದ್ದೀರಾ. ನಿಮ್ಗೆ ಎನರ್ಜಿ ಬಂದಿದೆ. ಎನರ್ಜಿ ಎಲ್ಲಿಂದ ಬಂತು? ಜೀವಕೋಶದ ಒಳಗಡೆ ಏನಾಯಿತು, ಅಲ್ಲಿ ಗ್ಲೂಕೋಸ್ ಬ್ರೇಕ್ ಡೌನ್ ಆಯಿತು, ನಮಗೆ ಎನರ್ಜಿ ಸಿಕ್ತು. ಅದ್ರ ಜೊತೆಗೆ ನಮಗೆ ಬೈ ಪ್ರಾಡಕ್ಟ್ ಆಗಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಅದೇ ಕಾರ್ಬನ್ ಡೈಆಕ್ಸೈಡ್ ನಾವು ಹೊರಗಡೆ ಹಾಕ್ತೀವಿ. ಓಕೆ ನೋಡಿ, ಆ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಹಾಕ್ತೀವಿ. ಎಕ್ಸೈಲೇಷನ್, ಮೂಗಿನ ಮುಖಾಂತರ ಹೊರಗಡೆ ಹಾಕ್ತೀವಿ, ಹೌದಲ್ವಾ? ಉಸಿರಾಟ ಪ್ರಕ್ರಿಯೆಯಲ್ಲಿ ನೋಡಿ, ಇಲ್ಲಿ ಆಮ್ಲಜನಕವನ್ನು ತಗೊಂಡು ಆಕ್ಸಿಜನ್ ಬ್ರೇಕ್ ಡೌನ್ ಆಯಿತು ಅಂತಂದರೆ ಆಮ್ಲಜನಕ ಬೇಕೇ ಬೇಕು ಜೀವಕೋಶಗಳಿಗೆ, ಹೌದಲ್ವಾ? ಆ ಆಮ್ಲಜನಕವನ್ನು ಕ್ಯಾರಿ ಮಾಡ್ತಕ್ಕಂಥದ್ದು ಯಾವುದು? ರಕ್ತ. ಹಾಗಾದರೆ ರಕ್ತ ಎಷ್ಟು ಇಂಪಾರ್ಟೆಂಟ್ ನೋಡಿ. ಜೀವಕೋಶಗಳಿಗೆ ಆಮ್ಲಜನಕವನ್ನು ತಗೊಂಡು ಹೋಗ್ಬೇಕು, ಹೌದಲ್ವಾ? ಆ ಆಮ್ಲಜನಕವನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಈ ವ್ಯವಸ್ಥೆ ಏನಿದೆ, ಇದಕ್ಕೆ ನಾವು ಹ್ಯೂಮನ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಕರಿತೀವಿ. ಮಾನವನ ರಕ್ತ ಪರಿಚಲನಾಂಗ ವ್ಯವಸ್ಥೆ ಅಂತ ಕರಿತೀವಿ. ಈ ರಕ್ತ ಪರಿಚಲನಾಂಗ ವ್ಯವಸ್ಥೆಯಲ್ಲಿ ಆರ್ಟರೀಸ್ ಮತ್ತು ವೇಯ್ನ್ಸ್ ಅಂತ ಬರುತ್ತೆ. ಓಕೆ ಸಾರಿ, ಅಪಧಮನಿ ಮತ್ತು ಅಭಿಧಮನಿ ಅಂತ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಅಪಧಮನಿಗಳು, ನೆಕ್ಸ್ಟು ಅಭಿಧಮನಿಗಳು. ಓಕೆ, ಆರ್ಟರೀಸ್ ಆ್ಯಂಡ್ ವೇಯ್ನ್ಸ್ ಅಂತ ಬರುತ್ತೆ. ಇಲ್ಲಿ ನಿಮ್ಗೆ ನೋಡ್ತಾ ಇರ್ಬೋದು, ಈ ಬ್ಲೂ ಕಲರಿಂದ ಏನು ಕಾಣ್ತಾ ಇದೆ ಮತ್ತು ರೆಡ್ ಕಲರಿಂದ ಏನು ಕಾಣ್ತಾ ಇದೆ, ಇದರಲ್ಲಿ ಬ್ಲೂ ಕಲರ್ ಏನಿದೆ ಅದನ್ನು ವೇಯ್ನ್ಸ್ ಅಂತ ಕರಿತೀವಿ. ಓಕೆ, ಕನ್ನಡದಲ್ಲಾದರೆ ಅಭಿಧಮನಿ. ಓಕೆ, ಅಭಿಧಮನಿಗಳು ಅಂತ ಕರಿತೀವಿ. ಈ ರೆಡ್ ಕಲರಿಂದ ಏನಿದೆ ಅದನ್ನು ನಾವು ಅಪಧಮನಿ ಅಂತ ಕರಿತೀವಿ, ಅಪಧಮನಿಗಳು. ಈ ಅಭಿಧಮನಿ ಅಪಧಮನಿಗೆ ವ್ಯತ್ಯಾಸ ಗೊತ್ತಾಗಬೇಕು ನಿಮ್ಗೆ ಮೇನ್ ಆಗಿ. ಫಸ್ಟ್, ವಾಟ್ ಇಸ್ ದ ಡಿಫರೆನ್ಸ್ ಇನ್ ಬಿಟ್ವೀನ್ ದಿ ಆರ್ಟರೀಸ್ ಆ್ಯಂಡ್ ವೇನ್ಸ್, ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಅಭಿಧಮನಿ ಏನಿದೆ, ಈ ಅಭಿಧಮನಿ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗಿರುತ್ತಲ್ವ ಅಶುದ್ಧ ರಕ್ತ, ಆ ಅಶುದ್ಧ ರಕ್ತವನ್ನು ಮನುಷ್ಯನ ಹೃದಯಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡುತ್ತೆ. The main function of the veins is to carry the deoxygenated blood, that means impure blood, into the human heart. ಇಂಪ್ಯೂರ್ ಬ್ಲಡ್ ಅಂದರೆ ಅಲ್ಲಿ ಬ್ಲಡ್ಡೇ ಇಂಪ್ಯೂರ್ ಅಂತಲ್ಲ, ಲ್ಯಾಕ್ ಆಫ್ ಆಕ್ಸಿಜನ್. ಆ ರಕ್ತದಲ್ಲಿ ಆಮ್ಲಜನಕ ಇರೋದಿಲ್ಲ, ಅಂಥ ರಕ್ತಕ್ಕೆ ನಾವೇನಂತ ಕರಿತೀವಿ? ಅಶುದ್ಧ ರಕ್ತ ಅಂತ ಕರಿತೀವಿ. ಆ ಅಶುದ್ಧ ರಕ್ತವನ್ನು ಮನುಷ್ಯನ ಹೃದಯಕ್ಕೆ ತೆಗೆದುಕೊಂಡು ಹೋಗುವ ಯಾವುವು ಅಂತಂದರೆ ವೇಯ್ನ್ಸ್. ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಕೇಳ್ತಾರೆ. ಮನುಷ್ಯನ ದೇಹದ ಅಶುದ್ಧ ರಕ್ತವನ್ನು ಹೃದಯಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ನಾಳಗಳು ವೇಯ್ನ್ಸ್ ಯಾವುವು? ದಟ್ ಮೀನ್ಸ್ ಅಭಿಧಮನಿಗಳು, ವೇಯ್ನ್ಸ್ ತಗೊಂಡು ಹೋಗ್ತವೆ ಇಂಪ್ಯೂರ್ ಬ್ಲಡನ್ನು. ಮತ್ತು ಹಾಗಾದರೆ ಇಲ್ಲಿ ಆರ್ಟರಿ ಅಂತಿದೆ, ಅಪಧಮನಿಗಳು. ಅಪಧಮನಿಗಳು ಏನು ಮಾಡುತ್ತೆ? ಇಲ್ಲಿ ಒಂದು ಶುದ್ಧ ರಕ್ತ ಇರುತ್ತಲ್ವ, ಶುದ್ಧ ರಕ್ತ ಎಲ್ಲಿಂದ ಬಂದಿರುತ್ತೆ? ಲಂಗ್ಸ್, ಮನುಷ್ಯನ ಶ್ವಾಸಕೋಶಗಳಲ್ಲಿ ಡಿಆಕ್ಸಿಜನೇಷನ್ ಪ್ರೋಸೆಸ್ ಆಗಿ, ಅಲ್ಲ ಆಕ್ಸಿಜನೇಷನ್ ಪ್ರೋಸೆಸ್, ಅಲ್ಲಿ ಆಕ್ಸಿಜನೇಷನ್ ಪ್ರೋಸೆಸ್ ಅಂತ ಕರಿತೀವಿ ನಾವು, ಆಕ್ಸಿಜನೇಷನ್ ಅಂತ ಕರಿತೀವಿ ನಾವು, ಆಕ್ಸಿಜನೇಷನ್. ಅಲ್ಲಿ ಆಕ್ಸಿಜನೇಷನ್ ಪ್ರೋಸೆಸ್ ಆಗುತ್ತೆ ಅಲ್ಲಿ ಲಂಗ್ಸಲ್ಲಿ. ಆಕ್ಸಿಜನೇಷನ್ ಅಂತಂದ್ರೆ ಏನು? ಆಕ್ಸಿಜನ್ ತಗೊಳ್ಳೋದನ್ನೇ ಆಕ್ಸಿಜನೇಷನ್ ಅಂತ ಕರಿತೀವಿ. ಏನು ಅಶುದ್ಧ ರಕ್ತ ಇತ್ತು ಅದು ಲಂಗ್ಸ್ಗೆ ಹೋಗಿರುತ್ತೆ ಅಂತ ಹೇಳಿದೆ ನಾನು. ಅಲ್ಲಿ ಆಕ್ಸಿಜನ್ ತಗೊಳ್ತಕ್ಕಂಥ ಪ್ರಕ್ರಿಯೆಗೆ ನಾವು ಆಕ್ಸಿಜನೇಷನ್ ಪ್ರಕ್ರಿಯೆ ಅಂತ ಕರಿತೀವಿ. ಆಕ್ಸಿಜನೇಷನ್ ಆದಮೇಲೆ ಶುದ್ಧ ರಕ್ತ ಎಲ್ಲಿಗೆ ಬರುತ್ತೆ? ಮನುಷ್ಯನ ಹೃದಯಕ್ಕೆ ಬರುತ್ತೆ. ಆ ರಕ್ತವನ್ನು ಮತ್ತೆ ಅಗೇನ್ ಹೃದಯ ಪಂಪ್ ಮಾಡಿದಾಗ ಆ ಶುದ್ಧ ರಕ್ತ ಇಡೀ ಮನುಷ್ಯನ ದೇಹದ ಪ್ರತಿಯೊಂದು ಜೀವಕೋಶಗಳಿಗೆ ಬ್ಲಡ್ ಸಪ್ಲೈ ಆಗುತ್ತೆ. ಯಾವುದ್ರ ಮುಖಾಂತರ ಅಂತಂದರೆ ಅಪಧಮನಿಗಳ ಮುಖಾಂತರ. ಇಲ್ಲಿ ಆರ್ಟರೀಸ್ ಆ್ಯಂಡ್ ವೇನ್ಸ್ ಫಂಕ್ಷನ್ ಗೊತ್ತಾಗಬೇಕು ನೋಡಿ. ಇಲ್ಲಿ ವೇನ್ಸ್ ಇದೆ, ಇಲ್ಲಿ ಆರ್ಟರೀಸ್ ಇದೆ. ನಿಮಗೆ ಕರೆಕ್ಟಾಗಿ ನೆನ್ಪಿಟ್ಕೊಂಬಿಡಿ, ವೇನ್ಸ್ ಅಂತಂದರೆ ಏನಿದೆ, ಇದು ಅಶುದ್ಧ ರಕ್ತವನ್ನು ಹೃದಯಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು. ಓಕೆ, ಆರ್ಟರೀಸ್ ಅಂತ ಇದೆ, ಇದು ಪ್ಯೂರ್ ಬ್ಲಡ್ನ
ಪ್ರತಿಯೊಂದು ಜೀವಕೋಶಗಳಿಗೆ ಕ್ಯಾರಿ ಮಾಡ್ತಕ್ಕಂಥವು. ಓಕೆ, ಇದನ್ನು ಇನ್ನು ಡೀಟೇಲಾಗಿ ಇಲ್ಲಿ ಗಮನಿಸ್ತಾ ಹೋಗಿ. ಇಲ್ಲಿ ನೋಡಿ ರೆಡ್ ಕಲರ್ ಇದೆ. ಇದು ರೆಡ್ ಅಂದರೆ ಏನರ್ಥ? ಪ್ಯೂರ್ ಅಂತ ಅರ್ಥ. ಪ್ಯೂರ್ ಬ್ಲಡ್. ಪ್ಯೂರ್ ಬ್ಲಡ್ ಮೀನ್ಸ್ ವಾಟ್? ಪ್ಯೂರ್ ಬ್ಲಡ್ ಅಂದರೆ ಏನು? ಶುದ್ಧ ರಕ್ತ. ಶುದ್ಧ ರಕ್ತ ಅಂದರೆ ಏನರ್ಥ? ಏನರ್ಥ? ಇದರಲ್ಲಿ ಆಕ್ಸಿಜನ್ ಇದೆ ಅಂತ ಅರ್ಥ. ಇದು ಅಶುದ್ಧ ರಕ್ತ. ಅಶುದ್ಧ ರಕ್ತ ಅಂದರೆ ಏನರ್ಥ? ಇಲ್ಲಿ ಆಕ್ಸಿಜನ್ ಇಲ್ಲ ಅಂತ ಅರ್ಥ. ಅದಕ್ಕೋಸ್ಕರ ಇದು ಬ್ಲೂ ಕಲರ್ ಇದೆ. ಸರಿನಾ? ಇದು ಶುದ್ಧ ರಕ್ತವನ್ನು ಕ್ಯಾರಿ ಮಾಡಿದ್ರೆ ಇದು ಅಶುದ್ಧ ರಕ್ತವನ್ನು ಕ್ಯಾರಿ ಮಾಡುತ್ತೆ ಅಂತಕ್ಕಂಥದ್ದು. ಬಟ್ ಹೃದಯದ ಒಳಗಡೆ ಇದ್ರ ಸ್ವಲ್ಪ ಫಂಕ್ಷನ್ ಚೇಂಜ್ ಆಗುತ್ತೆ. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಆರ್ಟರೀಸ್ ಕ್ಯಾರೀಸ್ ಪ್ಯೂರ್ ಬ್ಲಡ್, ವೇನ್ಸ್ ಕ್ಯಾರೀಸ್ ಇಂಪ್ಯೂರ್ ಬ್ಲಡ್. ಅಶುದ್ಧ ರಕ್ತವನ್ನು ಕ್ಯಾರಿ ಮಾಡ್ತಕ್ಕಂಥವು ಯಾವುವು? ಅಭಿಧಮನಿಗಳು. ಶುದ್ಧ ರಕ್ತವನ್ನು ಕ್ಯಾರಿ ಮಾಡ್ತಕ್ಕಂಥವು ಯಾವುವು? ಅಪಧಮನಿಗಳು. ಓಕೆ, ಅಲ್ಲಿ ಮತ್ತೆ ಬರುತ್ತೆ ಪಲ್ಮನರಿ ಆರ್ಟರೀಸ್, ಪಲ್ಮನರಿ ವೇನ್ಸ್ ಅಂತ ಬರುತ್ತೆ. ಅಲ್ಲಿ ಅದರದ್ದು ಫಂಕ್ಷನ್ ಬೇರೆ ಆಗುತ್ತೆ. ಈಗಲೇ ಹೇಳಿರ್ತೀನಿ, ಬಟ್ ಸ್ವಲ್ಪ ಕಾನ್ಸೆಪ್ಟ್ಗೆ ಹತ್ರ ಇರಿ, ಯಾಕಂದರೆ ಅದು ನೆಕ್ಸ್ಟ್ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಎಸ್, ನಾವು ಮುಂದಿನ ಒಂದು ಕಾನ್ಸೆಪ್ಟು ಈಗ ನೋಡಿ, ಇದು ಗೊತ್ತಿದೆ ನಿಮ್ಗೆ. ಕಾಮನ್ನಾಗಿ ಮನುಷ್ಯನ ಹೃದಯದಲ್ಲಿ ಎಷ್ಟು ಚೇಂಬರ್ಸ್ ಇದೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿದೆ. ಮೇಯ್ನಾಗಿ ಮನುಷ್ಯನ ಹೃದಯದಲ್ಲಿ 4 ಕೋಣೆಗಳಿದ್ದಾವೆ. 4 ಕೋಣೆಗಳನ್ನು ನಾವು ಯಾವ ಥರ ರೆಪ್ರೆಸೆಂಟ್ ಮಾಡ್ಬೋದು ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಇವಾಗ ನಾವು ಮನುಷ್ಯನ ಹೃದಯದಲ್ಲಿ 4 ಚೇಂಬರ್ಸ್ ಇದೆ ಅಂತ ಆಲ್ರೆಡಿ ಹೇಳಿದೆ ನಾನು. ನಾವು ಈಗ ಮನುಷ್ಯನ ಹೃದಯದ ನೀಳಛೇದ ನೋಟವನ್ನು ನೋಡ್ತಾ ಹೋಗೋಣ. ಓಕೆ, ನಿಮಗೆ ಮನುಷ್ಯನ ಹೃದಯದಲ್ಲಿ ಎಷ್ಟು ಚೇಂಬರ್ಸ್ ಇದೆ, ಯಾವೆಲ್ಲ ಪಾರ್ಟ್ಸ್ ಇದೆ ಅನ್ನೋದು ಫಸ್ಟ್ ಗೊತ್ತಾದರೆ ನೆಕ್ಸ್ಟ್ ನಾವು ಹೇಳ್ತಕ್ಕಂಥ ಎಕ್ಸ್ಪ್ಲನೇಷನ್ ನಿಮಗೆ ಅರ್ಥ ಆಗುತ್ತೆ ಅಂತಕ್ಕಂಥದ್ದು. ಓಕೆ, ಇದು ಮನುಷ್ಯನ ಹೃದಯ. ನಾವು ಇದನ್ನು 3 ಡೈಮೆನ್ಷನಲ್ ಪಿಕ್ಚರಾಗಿ ನಿಮಗೆ ತೋರಿಸಿದಾಗ, ಇಲ್ಲ ಇದನ್ನು ಕಟ್ ಮಾಡಿ ಒಳಗಡೆ ನೋಡಿದಾಗ ನಮಗೆ 4 ಚೇಂಬರ್ಸ್ ಯಾವ ಥರ ಕಾಣುತ್ತಪ್ಪ ಅಂತಂದರೆ ಈ ಥರ ಕಾಣುತ್ತೆ. ಓಕೆ, ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಮನುಷ್ಯನ ಹೃದಯದಲ್ಲಿ 4 ಚೇಂಬರ್ಸ್ ಇದೆ ಅಂತ ಯಾವಾಗಲೂ ಹೇಳ್ತಿರ್ತೀವಿ. ಯಾವ್ಯಾವು ಅಂತಂದರೆ ಇಲ್ಲಿ ಕಾಣ್ತಾ ಇದೆ ನೋಡಿ, ಇದು ರೈಟ್ ಪೋರ್ಷನ್. ನಾವು ಈ ಥರ ನಿಂತ್ಕೊಂಡಾಗ ನಮ್ಮ ಬಲಭಾಗಕ್ಕೆ ಇರ್ತಕ್ಕಂಥದ್ದೇ ರೈಟ್, ಇದು ಲೆಫ್ಟ್. ಸರಿ, ನಾವು ಎಕ್ಸಾಮ್ ಹಾಲಲ್ಲಿ ಕೂತಿರ್ತೀವಿ ಈ ಥರ, ನಮ್ಮ ಬಲಗಡೆಗೆ ಇರೋದು ಬಲಭಾಗ ಆಗೋದಿಲ್ಲ. ನಾವೇನು ಫ್ರಂಟಲ್ಲಿ ಈ ಥರ ನಿಂತ್ಕೊಂಡಿರ್ತೀವಿ, ಕೂತ್ಕೊಂಡಿರ್ತೀವಿ, ಈ ಥರ ಹಾರ್ಟ್ ಡಯಾಗ್ರಾಮ್ ಇಲ್ಲಿ ನೋಡ್ತಾ ಇರ್ತೀವಿ. ನಮ್ಮ ಬಲಗೈ ಯಾವ ಕಡೆ ಇದೆ ಅದು ರೈಟ್ ಪೋರ್ಷನ್ ಆಗಿರುತ್ತೆ, ಲೆಫ್ಟ್ ಪೋರ್ಷನ್ ಆಗಿರುತ್ತೆ. ಸರಿನಾ? ನೋಡಿ, ಈ ಭಾಗದಲ್ಲಿ ಏನಿದೆ ಇದನ್ನು ನಾವು ರೈಟ್ ಏಟ್ರಿಯಮ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ನೆನ್ಪಿಟ್ಕೊಳ್ಳಿ, 4 ಚೇಂಬರ್ಸ್ ಇವೆ. ಇದೊಂದು ಚೇಂಬರು, ಇದೊಂದು ಚೇಂಬರು, ಇದೊಂದು ಚೇಂಬರು, ಇದೊಂದು ಚೇಂಬರು. ಓಕೆ, 4 ಚೇಂಬರ್ ಡಾಟ್ ಅಂತ ಕರಿತೀವಿ. ಕನ್ನಡದಲ್ಲಿ ಇದನ್ನು ಬಲ ಹೃತ್ಕರ್ಣ ಅಂತ ಹೇಳ್ತೀವಿ. ಹೃತ್ಕರ್ಣ, ಬಲ ಹೃತ್ಕರ್ಣ, ಯಾಕಂದರೆ ಬಲಭಾಗಕ್ಕಿದೆ ಬಲ ಹೃತ್ಕರ್ಣ. ಇದು ಎಡಭಾಗಕ್ಕಿದೆ ನೋಡಿ, ಎಡ ಹೃತ್ಕರ್ಣ. 2 ಹೃತ್ಕರ್ಣಗಳು. ಮೇಲ್ಗಡೆ ಇರ್ತಕ್ಕಂಥದ್ದು ಯಾವುವು? ಹೃತ್ಕರ್ಣಗಳು. ಕೆಳಗಡೆ ಇರ್ತಕ್ಕಂಥವು ವೆಂಟ್ರಿಕಲ್ಸ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಕನ್ನಡದಲ್ಲಾದರೆ ಹೃತ್ಕುಕ್ಷಿ ಅಂತ ಕರಿತೀವಿ. ಬಲ ಹೃತ್ಕುಕ್ಷಿ, ಇದು ಬಲಗಡೆಗಿದೆ ಬಲ ಹೃತ್ಕುಕ್ಷಿ, ಇದು ಎಡಗಡೆಗಿದೆ ಎಡ ಹೃತ್ಕುಕ್ಷಿ. ದೆರ್ ಆರ್ 4 ಚೇಂಬರ್ಸ್, 4 ಚೇಂಬರ್ಸ್ ಇದೆ, 4 ಕೋಣೆಗಳು ಅಂತ ಕರಿತೀವಿ. ಸರಿನಾ? ಎಸ್. ಈಗ ನಾನು ಆಲ್ರೆಡಿ ಹೇಳಿದೆ, ಇಂಪ್ಯೂರ್ ಬ್ಲಡ್ ಇರುತ್ತೆ ನಮ್ಮ ಹೃದಯದಲ್ಲಿ. ಆ ಇಂಪ್ಯೂರ್ ಬ್ಲಡ್ ಮನುಷ್ಯನ ಅಸ್ಥಿಮಜ್ಜೆಯಲ್ಲಿ ಏನು ಉತ್ಪತ್ತಿಯಾಗಿರುತ್ತೆ ಆ ಬ್ಲಡ್ಡು ಹೃದಯಕ್ಕೆ ಬರಬೇಕು ಅಂತ ಹೇಳಿದೆ ನಾನು. ಆ ಇಂಪ್ಯೂರ್ ಬ್ಲಡ್ಡು ಹೃದಯಕ್ಕೆ ಯಾವುದ್ರ ಮುಖಾಂತರ ಬರುತ್ತೆ? ವೇನ್ಸ್ ಅಂತ ಹೇಳಿದೆ. ಸರಿನಾ? ಅಭಿಧಮನಿಗಳ ಮುಖಾಂತರ ಬ್ಲಡ್ ಎಲ್ಲಿಗೆ ಬರುತ್ತೆ? ಮೊದಲನೇದಾಗಿ ಬಲ ಹೃತ್ಕರ್ಣಕ್ಕೆ ಬರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಮನುಷ್ಯನ ಹೃದಯದ ಯಾವ ಕೋಣೆಗೆ ಮೊದಲನೇದಾಗಿ ಅಶುದ್ಧ ರಕ್ತ ಬರುತ್ತಪ್ಪ ಅಂತಂದರೆ ಬಲ ಹೃತ್ಕರ್ಣಕ್ಕೆ ಬರುತ್ತೆ. ಬಲ ಹೃತ್ಕರ್ಣದಲ್ಲಿ ನಿಮಗೆ ಬಲ ಹೃತ್ಕರ್ಣಕ್ಕೆ 2 ವೆಯ್ನ್ಸು, ದಟ್ ಮೀನ್ಸು ಕನೆಕ್ಟ್ ಇರುತ್ತೆ. ಇಲ್ಲಿ ಕೆಳಗಡೆಯಿಂದ ಒಂದು ಬಂದಿರುತ್ತೆ, ಮೇಲ್ಗಡೆಯಿಂದ ಒಂದು ಅಭಿಧಮನಿ ಕನೆಕ್ಟ್ ಇರುತ್ತೆ. ಈ ಮೇಲ್ಗಡೆ ಇರ್ತಕ್ಕಂಥದ್ದು ಉಚ್ಚ ಅಭಿಧಮನಿ ಅಂತ ಕರಿತೀವಿ. ಇಂಗ್ಲೀಷಲ್ಲಾದರೆ ಸುಪೀರಿಯರ್ ವೇನಕ್ಯವ ಅಂತ ಕರಿತೀವಿ. ಕೆಳಗಡೆ ಇರ್ತಕ್ಕಂಥದ್ದು ಇನ್ಫೀರಿಯರ್ ವೇನಕ್ಯವ ಅಂತ ಕರಿತೀವಿ. ಈ ಸುಪೀರಿಯರ್ ವೇನಕ್ಯವ ಮತ್ತು ಇನ್ಫೀರಿಯರ್ ವೇನಕ್ಯವದ ಮುಖಾಂತರ ದೇಹದ ಅಶುದ್ಧ ರಕ್ತ, ಇಂಪ್ಯೂರ್ ಬ್ಲಡ್ ಅಂತಕ್ಕಂಥದ್ದು ಏನಿದೆ ಮನುಷ್ಯನ ಬಲ ಹೃತ್ಕರ್ಣಕ್ಕೆ ಫಸ್ಟ್ ಬರುತ್ತೆ. ಬಲ ಹೃತ್ಕರ್ಣಕ್ಕೆ ಬಂದಾದಮೇಲೆ ಇಲ್ಲಿ ಸೈನೋ ಆರ್ಟರಿಯಲ್ ಲೋಡ್ ಇರುತ್ತೆ. ಇಲ್ಲಿ ಹಾರ್ಟ್ ಬೀಟ್ ಸ್ಟಾರ್ಟ್ ಆಗಿದ ತಕ್ಷಣ ಏನಾಗುತ್ತೆ, ಬ್ಲಡ್ಡು ರೈಟ್ ಏಟ್ರಿಯಮಿಂದ ಬಲ ಹೃತ್ಕರ್ಣದಿಂದ ಬಲ ಹೃತ್ಕುಕ್ಷಿಗೆ ಬರುತ್ತೆ. ಅಲ್ಲಿ ಒಂದು ವಾಲ್ವ್ ಇದೆ.
ಓಕೆ, ಅಲ್ಲಿ ಒಂದು ಬಾಗಿಲು ಇರುತ್ತೆ, ಅದಕ್ಕೆ ನಾವು ಬೈಕಸ್ಪಿಡ್ ವಾಲ್ ಅಂತ ಕರಿತೀವಿ, ಅಲ್ಲ ಟ್ರೈಕಸ್ಪಿಡ್ ವಾಲ್. ಇಲ್ಲಿ ಬರ್ತಕ್ಕಂಥದ್ದು ಯಾವುದು? ಟ್ರೈಕಸ್ಪಿಡ್ ವಾಲ್ ಅಂತ ಕರಿತೀವಿ ನಾವು, ಟ್ರೈಕಸ್ಪಿಡ್ ವಾಲ್. ಟ್ರೈಕಸ್ಪಿಡ್ ವಾಲ್ ಅಂತಂದ್ರೆ ಏನು ಕನ್ನಡದಲ್ಲಿ? ತ್ರಿದಳ ಕವಾಟ. ತ್ರಿದಳ ಕವಾಟ. ಇಲ್ಲಿ ತ್ರಿದಳ ಕವಾಟದ ಮುಖಾಂತರ ಇಂಪ್ಯೂರ್ ಬ್ಲಡ್ ಏನಿದೆ ರೈಟ್ ಏಟ್ರಿಯಮ್ಗೆ ಬರುತ್ತೆ, ಅಲ್ಲಿ ಏಟ್ರಿಯಮಿಂದ ಲೆಫ್ಟ್, ಇದು ರೈಟ್ ಏಟ್ರಿಯಮ್ ಅಲ್ವಾ, ರೈಟ್ ವೆಂಟ್ರಿಕಲ್ಗೆ ಬರುತ್ತೆ, ಬಲ ಹೃತ್ಕುಕ್ಷಿಗೆ ಬರುತ್ತೆ ಬ್ಲಡ್. ಇಲ್ಲಿಂದ ನೆಕ್ಸ್ಟ್ ಬ್ಲಡ್ ಪಂಪ್ ಆಗಿದ್ದು ಎಲ್ಲಿಗೆ ಹೋಗುತ್ತೆ ನೋಡಿ? ಥ್ರೂ ಪಲ್ಮನರಿ ಆರ್ಟರಿ. ಪಲ್ಮನರಿ ಆರ್ಟರಿ ಅಂತಂದ್ರೆ ಏನು? ಪುಪ್ಪಸಕ ಅಪಧಮನಿ. ನಾನು ಆಲ್ರೆಡಿ ಹೇಳಿದೆ, ಅಪಧಮನಿ ಮತ್ತು ಅಭಿಧಮನಿಗಳದ್ದು ಫಂಕ್ಷನ್ ಗೊತ್ತಿರಬೇಕು. ಅಪಧಮನಿ ಇಲ್ಲೇನಿದೆ? ಪುಪ್ಪಸಕ ಅಪಧಮನಿ ನೆನ್ಪಿಟ್ಕೊಳ್ಳಿ. ಇದು ಅಪಧಮನಿ, ಇನ್ನೊಂದು ಅಭಿಧಮನಿ. ಇಲ್ಲಿದಲ್ಲ ಉಚ್ಚ ಅಭಿಧಮನಿ, ನೀಚ ಅಭಿಧಮನಿ ಅಂತ ಏನು ಕರಿತೀವಿ, ಈ ಅಪಧಮನಿ. ಈ ಅಪಧಮನಿ ಮೇನಾಗಿ ಮಾಡ್ತಕ್ಕಂಥ ಫಂಕ್ಷನ್ ಏನಪ್ಪ ಅಂತಂದರೆ ಶುದ್ಧ ರಕ್ತವನ್ನು ಎಲ್ಲ ಜೀವಕೋಶಗಳಿಗೆ ಸಪ್ಲೈ ಮಾಡ್ತಕ್ಕಂಥ ಕೆಲಸ ಮಾಡುತ್ತೆ. ಯಾವುದು? ಅಪಧಮನಿ. ಅಭಿಧಮನಿ ಏನು ಮಾಡುತ್ತೆ? ಅಶುದ್ಧ ರಕ್ತವನ್ನು ಶ್ವಾಸಕೋಶಗಳಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡುತ್ತೆ. ಅಲ್ಲ, ಅಶುದ್ಧ ರಕ್ತವನ್ನು ಹೃದಯಕ್ಕೆ, ಮೊದಲೇದಾಗಿ ಹೃದಯಕ್ಕೆ ತರುತ್ತೆ, ಹೃದಯದಿಂದ ಆಮೇಲೆ ಶ್ವಾಸಕೋಶಗಳಿಗೆ ಬರುತ್ತೆ. ಇಲ್ಲಿ ಇದು ಹೃದಯ, ಇದು ಹೃದಯ, ಹೃದಯಕ್ಕೆ ಬರುತ್ತೆ ಫಸ್ಟ್. ಈ ಹೃದಯದಿಂದ ನೆಕ್ಸ್ಟು ಥ್ರೂ ಪುಪ್ಪಸಕ ಅಪಧಮನಿ. ನೋಡಿ, ಇಲ್ಲಿ ಅಪಧಮನಿ ಫಂಕ್ಷನ್ ಏನು ಹೇಳಿದ್ವಿ? ಶುದ್ಧ ರಕ್ತ ಅಂತ ಹೇಳಿದ್ವಿ, ಹೌದಲ್ವಾ? ಅಪಧಮನಿ ಮಾಡ್ತಕ್ಕಂಥ ಕೆಲಸ ಏನು? ಶುದ್ಧ ರಕ್ತವನ್ನು ಕ್ಯಾರಿ ಮಾಡ್ತಕ್ಕಂಥ. ಬಟ್ ಇಲ್ಲಿ ನೋಡಿ, ಈ ಅಪಧಮನಿ, ಈ ಪುಪ್ಪಸಕ ಅಪಧಮನಿ ಏನಿದೆ, ಅಶುದ್ಧ ರಕ್ತವನ್ನು ಶ್ವಾಸಕೋಶಗಳಿಗೆ ತೆಗೆದುಕೊಂಡು ಹೋಗುತ್ತೆ, ಶ್ವಾಸಕೋಶಗಳಿಗೆ ತೆಗೆದುಕೊಂಡು ಹೋಗುತ್ತೆ. ಹಾಗಾದರೆ ಮನುಷ್ಯನ ಹೃದಯದ ಹೊರಭಾಗದಲ್ಲಿರ್ತಕ್ಕಂತಹ ಅಪಧಮನಿಗಳೇನಿದ್ದಾವೆ ಅವು ಶುದ್ಧ ರಕ್ತವನ್ನು ತೆಗೆದುಕೊಂಡು ಹೋದರೆ, ಹೃದಯದಲ್ಲಿರ್ತಕ್ಕಂಥ ಒಂದು ಟ್ಯೂಬ್ ಏನಿದೆ ಉಪ್ಪಸಕ ಅಪಧಮನಿ, ಅದು ಅಶುದ್ಧ ರಕ್ತವನ್ನು ತೆಗೆದುಕೊಂಡು ಹೋಗುತ್ತೆ. ಎಕ್ಸಾಮಲ್ಲಿ ಕ್ವಶನ್ಸ್ ಈ ಥರ ಕೇಳ್ತಾರೆ. ನಾವು ಕಾಮನ್ ಆಗಿ ಅಪಧಮನಿ ಬಿಡು, ಅಪಧಮನಿ ಕ್ಯಾರಿ ಮಾಡ್ತಕ್ಕಂಥದ್ದು ಶುದ್ಧ ರಕ್ತ ಅಂತ ನಾವು ತಿಳ್ಕೊಂಡಿರ್ತೀವಿ. ಬಟ್ ಅವ್ರ ಎಕ್ಸಾಮಲ್ಲಿ ಉಪ್ಪಸಕ ಅಪಧಮನಿ ಎಂಥ ರಕ್ತವನ್ನು ಕ್ಯಾರಿ ಮಾಡುತ್ತೆ ಅಂತ ಕೇಳಿಬಿಡ್ತಾರೆ. ಅವಾಗ ಅದು ಅಶುದ್ಧ ರಕ್ತವನ್ನು ಕ್ಯಾರಿ ಮಾಡುತ್ತೆ ಶ್ವಾಸಕೋಶಗಳಿಗೆ. ಅಲ್ಲಿ ಶ್ವಾಸಕೋಶಗಳೊಳಗಡೆ ಏನಾಗುತ್ತೆ? ಲಂಗ್ಸ್ ಒಳಗಡೆ ಆಕ್ಸಿಜನೇಷನ್ ಪ್ರೋಸೆಸ್ ಆಗುತ್ತೆ. ಆಕ್ಸಿಜನೇಷನ್ ಮೀನ್ಸ್ ವಾಟ್? ಟು ಗೆಟ್ ಆಕ್ಸಿಜನ್, ಅಷ್ಟೇ. ಆಮ್ಲಜನಕವನ್ನು ಪಡ್ಕೊಳ್ಳುತ್ತೆ. ಆ ಪಡ್ಕೊಂಡಿರ್ತಕ್ಕಂಥ ಆಮ್ಲಜನಕ ಎಗೈನ್ ಮತ್ತೆ ಪುಪ್ಪಸಕ ಅಭಿಧಮನಿ, ಈ ಪುಪ್ಪಸಕ ಅಭಿಧಮನಿ ಮುಖಾಂತರ ಲೆಫ್ಟ್ ಏಟ್ರಿಯಮ್, ಎಡ ಹೃತ್ಕರ್ಣಕ್ಕೆ ಶುದ್ಧ ರಕ್ತ ಬರುತ್ತೆ. ನೋಡಿ, ಅಶುದ್ಧ ರಕ್ತ ಬಲ ಹೃತ್ಕರ್ಣಕ್ಕೆ ಬಂದರೆ ಶುದ್ಧ ರಕ್ತ ಎಡ ಹೃತ್ಕರ್ಣಕ್ಕೆ ಬರುತ್ತೆ, ಕನ್ಫ್ಯೂಸ್ ಆಗಬಾರ್ದು. ಮತ್ತು ಇಲ್ಲಿಂದ ಶುದ್ಧ ರಕ್ತ ಎಡ ಹೃತ್ಕುಕ್ಷಿಗೆ ಬರುತ್ತೆ, ಲೆಫ್ಟ್ ವೆಂಟ್ರಿಕಲ್. ಲೆಫ್ಟ್ ವೆಂಟ್ರಿಕಲಿಗೆ ಬಂದಾಗಿದ ತಕ್ಷಣ ನೆಕ್ಸ್ಟ್ ಬ್ಲಡ್ ಪಂಪ್ ಆಗುತ್ತೆ ಥ್ರೂ ಅಯೋರ್ಟ, ಮಹಾ ಅಪಧಮನಿಯ ಮುಖಾಂತರ ಮತ್ತೆ ಅಗೈನ್ ಪ್ಯೂರ್ ಬ್ಲಡ್ ನಮ್ಮ ದೇಹಕ್ಕೆ ಸಪ್ಲೈ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಸೊ ಇಲ್ಲಿ ಮೇನಾಗಿ ನಮ್ಗೆ ಗೊತ್ತಿರಬೇಕಾಗಿರೋದು ಏನಪ್ಪ ಅಂತ, ಮನುಷ್ಯನ ಹೃದಯದಲ್ಲಿ 4 ಚೇಂಬರ್ಸ್ ಇದೆ. ಯಾವ ಚೇಂಬರಿಗೆ ಫಸ್ಟ್ ಅಶುದ್ಧ ರಕ್ತ ಬರುತ್ತೆ, ಶುದ್ಧ ರಕ್ತ ಎಲ್ಲಿಗೆ ಬರುತ್ತೆ? ಈ ಶುದ್ಧ ರಕ್ತ ಮೊದಲೇದಾಗಿ ಎಡ ಹೃತ್ಕರ್ಣಕ್ಕೆ ಬಂತು. ಎಡ ಹೃತ್ಕರ್ಣದಿಂದ ನೆಕ್ಸ್ಟ್ ಎಡ ಹೃತ್ಕುಕ್ಷಿಗೆ ಬರಬೇಕಾದ್ರೆ ಇಲ್ಲಿ ಒಂದು ವಾಲ್ವ್ ಇದೆ, ಅದಕ್ಕೆ ನಾವು ಬೈಕಸ್ಪಿಡ್ ವಾಲ್ವ್ ಅಂತ ಕರಿತೀವಿ. ಏನಂತ ಕರೆದ್ವಿ? ಬೈಕಸ್ಪಿಡ್ ವಾಲ್, ದ್ವಿದಳ ಕವಾಟ ಅಂತ ಕರಿತೀವಿ ನಾವು. ಈ ದ್ವಿದಳ ಕವಾಟದ ಮುಖಾಂತರ ಬ್ಲಡ್ ಲೆಫ್ಟ್ ವೆಂಟ್ರಿಕಲಿಗೆ ಬಂದಿದ್ದು ಎಡ ಹೃತ್ಕುಕ್ಷಿಗೆ ಬಂದಿದ್ದು ಇಲ್ಲಿ ಮತ್ತೆ ಪಂಪ್ ಆಗಿ ಮನುಷ್ಯನ ದೇಹದ ಪ್ರತಿಯೊಂದು ಜೀವಕೋಶಗಳಿಗೆ ಸಪ್ಲೈ ಆಗ್ತಾ ಹೋಗುತ್ತೆ ಅಂತಕ್ಕಂಥದ್ದು. ನೋಡಿ, ಇಲ್ಲಿ ಬ್ಲಡ್ಡು ಮನುಷ್ಯನ ಹೃದಯಕ್ಕೆ 2 ಸಲ ಬಂದು ಹೋಯ್ತು. ಒಂದು ಸಲ ಅಶುದ್ಧ ರಕ್ತ ಬಲ ಹೃತ್ಕರ್ಣಕ್ಕೆ ಬಂದು ಇಲ್ಲಿಂದ ಪಲ್ಮನರಿ ಆರ್ಟರಿ ಅಂತ ಕರಿತೀವಿ ನಾವು. ಅಂದರೆ ಪುಪ್ಪಸಕ ಅಪಧಮನಿಯ ಮುಖಾಂತರ ಬ್ಲಡ್ ಹೊರಗಡೆ ಹೋಗಿತ್ತು ಲಂಗ್ಸ್ಗೆ, ಮತ್ತು ಎಗೈನ್ ಶುದ್ಧ ರಕ್ತ ವಾಪಸ್ ಮತ್ತೆ ಹೃದಯಕ್ಕೆ ಬಂತು. ಅಂದರೆ ಮನುಷ್ಯನ ಹೃದಯಕ್ಕೆ ರಕ್ತ ಎಷ್ಟು ಸಲ ಬಂದು ಹೋಯ್ತು? 2 ಸಲ ಬಂದೋಯ್ತು. ಅದಕ್ಕೆ ನಾವು ಅದನ್ನು ಡಬಲ್ ಸರ್ಕ್ಯುಲೇಷನ್ ಅಂತ ಕರಿತೀವಿ. ಓಕೆ, ಇದು ಮೇಯ್ನಾಗಿ ಮನುಷ್ಯನ ಹೃದಯದಲ್ಲಿ ಬ್ಲಡ್ ಹೇಗೆ ಬಂದು ಹೋಗುತ್ತೆ ಅಂತಕ್ಕಂಥದ್ದು. ಇದು ಮನುಷ್ಯನ ಹೃದಯದ ಛೇದನೋಟ, 4 ಚೇಂಬರ್ಸ್ ಇರುತ್ತೆ. ಇಲ್ಲಿ
ಒಂದು ಮಧ್ಯದಲ್ಲಿ ಒಂದು ಭಾಗ ಇದೆ ನೋಡಿ, ರೈಟ್ ಪೋರ್ಷನ್ ಮತ್ತು ಲೆಫ್ಟ್ ಪೋರ್ಷನನ್ನು ಸಪ್ರೇಟ್ ಮಾಡ್ತಕ್ಕಂಥ ಒಂದು ಭಾಗ ಇದೆ. ಅದಕ್ಕೆ ನಾವು ಸೆಪ್ಟಮ್ ಅಂತ ಕರಿತೀವಿ, ವಿಭಜಿಸ್ತಕ್ಕಂಥ ಭಿತ್ತಿ ಅದು. ಓಕೆ, ಇಲ್ಲೂ ಕೂಡ ಸೆಲ್ಸ್ ಇರುತ್ತಲ್ವ, ಇಲ್ಲೂ ಕೂಡ ಬ್ಲಡ್ ಬೇಕು, ಅಂದರೆ ಆಕ್ಸಿಜನ್ ಬೇಕು ಈ ಸೆಲ್ಸ್ಗೂ ಕೂಡ. ಹಾಗಾದರೆ ಹೃದಯದಲ್ಲಿರ್ತಕ್ಕಂಥ ಜೀವಕೋಶಗಳಿಗೆ ರಕ್ತವನ್ನು ಪೂರೈಕೆ ಮಾಡ್ತಕ್ಕಂತಹ ಕೆಲಸ ಯಾವ್ದು ಮಾಡುತ್ತಪ್ಪ ಅಂತಂದರೆ ಕರೋನರಿ ಆರ್ಟರಿ ಅಂತ ಹೇಳ್ತೀವಿ ನಾವು. ಓಕೆ, ಕರೋನರಿ ಆರ್ಟರಿ ನೆನ್ಪಿಟ್ಕೊಳ್ಳಿ, ಕರೋನರಿ ಆರ್ಟರೀಸ್. ಈ ಕರೋನರಿ ಆರ್ಟರಿ ಹೃದಯಕ್ಕೆ ಬ್ಲಡ್ಡನ್ನು ಪೂರೈಕೆ ಮಾಡುತ್ತೆ, ಅಂದರೆ ಆಕ್ಸಿಜನನ್ನು ಸಪ್ಲೈ ಮಾಡ್ತಕ್ಕಂಥದಕ್ಕೆ ಹೆಲ್ಪ್ ಮಾಡುತ್ತಿದ್ದು ಅಂತಕ್ಕಂಥದ್ದು. ಓಕೆ, ಇದಿಷ್ಟು ನಿಮಗೆ ಗೊತ್ತಿರಲಿ. ಅದನ್ನು ನಾವು ಡೀಟೇಲಾಗಿ ನೋಡ್ತಾ ಹೋಗೋದಾದರೆ ನೋಡಿ, ಮನುಷ್ಯನ ಹೃದಯವು ಮಾನವನ ದೇಹದ ಪ್ರಮುಖ ಅಂಗಗಳಲ್ಲಿ ಒಂದು, ಹೌದಲ್ವಾ? ಅದು ಬೇಕೇ ಬೇಕು. ಯಾಕಂತಂದರೆ ಮನುಷ್ಯನ ಹೃದಯದಲ್ಲಿ ಬ್ಲಡ್ ಸಪ್ಲೈ ಆಗಲಿಲ್ಲ, ಪಂಪ್ ಆಗಲಿಲ್ಲ ಅಂತಂದರೆ ಜೀವಕೋಶಗಳಿಗೆ ರಕ್ತ ಹೇಗೆ ಪೂರೈಕೆ ಆಗೋಕ್ಕೆ ಸಾಧ್ಯ ಇದೆ, ಹೇಗೆ ರೆಸ್ಪಿರೇಷನ್ ಆಗೋಕ್ಕೆ ಸಾಧ್ಯ ಇದೆ? ಆಗೋದಿಲ್ಲ. ಆದ್ದರಿಂದ ರಕ್ತ ಸಂಚಾರಕ್ಕೆ ಅತ್ಯಂತ ಅಮೂಲ್ಯವಾಗಿ ಬೇಕಾಗಿರ್ತಕ್ಕಂಥ ಒಂದು ಆರ್ಗನ್ ಯಾವುದಪ್ಪ ಅಂತಂದರೆ ಮನುಷ್ಯನ ಹೃದಯ ಅಂತಕ್ಕಂಥದ್ದು. ಇದು ಆಮ್ಲಜನಕವನ್ನು ಮತ್ತು ಪೋಷಕಾಂಶಗಳನ್ನು ಪೂರೈಕೆ ಮಾಡ್ತಾ ಹೋಗುತ್ತೆ, ಅದು ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರ. ಇದು 250-350 ಗ್ರಾಮ್ ಇರುತ್ತೆ. ಸೊ ಆಲ್ರೆಡಿ ಮಾತಾಡಿದ್ವಿ ನಾವು. ಓಕೆ ನೋಡಿ, ಹೃದಯದಲ್ಲಿ ರಕ್ತದ ಹರಿವಿನ ಕ್ರಮ ಹೇಗಿರುತ್ತಪ್ಪ? ಮೇಯ್ನಾಗಿ ನಾನು ಆಲ್ರೆಡಿ ಹೇಳಿದೆ, ಮನುಷ್ಯನ ಬಲಭಾಗದಲ್ಲಿರ್ತಕ್ಕಂತಹ ಬಲ ಹೃತ್ಕರ್ಣಕ್ಕೆ ಅಶುದ್ಧ ರಕ್ತ ಬರುತ್ತೆ, ಅಲ್ಲಿಂದ ಟ್ರೈಕಸ್ಪಿಡ್ ವಾಲ್ವ್ ಮುಖಾಂತರ ಬಲ ಹೃತ್ಕುಕ್ಷಿಗೆ ಬರುತ್ತೆ, ಅಲ್ಲಿಂದ ಅಗೈನ್ ಪಲ್ಮನರಿ ಆರ್ಟರಿ ಮುಖಾಂತರ ಇಲ್ಲಿಗೆ ಹೋಗುತ್ತೆ, ಲಂಗ್ಸ್ಗೆ ಹೋಗುತ್ತೆ ಅಂತಕ್ಕಂಥದ್ದು. ಏನಕ್ಕೆ ಹೋಗುತ್ತೆ? ಅಲ್ಲಿ ಆಕ್ಸಿಜನೇಷನ್ ಆಗೋದಕ್ಕೆ ಹೋಗುತ್ತೆ. ಆಕ್ಸಿಜನೇಷನ್ ಮೀನ್ಸ್ ವಾಟ್? ಟು ಗೆಟ್ ಆಕ್ಸಿಜನ್ ಇನ್ ದಿ ಲಂಗ್ಸ್. ಅದು ಆಕ್ಸಿಜನೇಟೆಡ್ ಬ್ಲಡ್ ಆಗಿ ಪಲ್ಮನರಿ ವೇನ್ಸ್ ಮುಖಾಂತರ ಅಗೈನ್ ಲಂಗ್ಸಿಗೆ ಬರುತ್ತೆ, ಎಡ ಏಟ್ರಿಯಮ್, ದಟ್ ಮೀನ್ಸ್ ಲೆಫ್ಟ್ ಏಟ್ರಿಯಮ್ಗೆ ಬರುತ್ತೆ, ಎಡ ಹೃತ್ಕರ್ಣಗಳಿಗೆ ಬರುತ್ತೆ. ನಂತರ ಅದು ದಟ್ ಮೀನ್ಸ್ ಹೃತ್ಕುಕ್ಷಿ ಕನ್ಫ್ಯೂಸ್ ಆಗುತ್ತೆ, ಹೃತ್ಕುಕ್ಷಿಗೆ ಬಂದು ಅಲ್ಲಿ ಅಯೋಟದ ಮುಖಾಂತರ ಎಗೈನ್ ಏನಾಗ್ತಾ ಹೋಗುತ್ತೆ, ಬ್ಲಡ್ಡು ನಮ್ಮ ಜೀವಕೋಶಗಳಿಗೆ ಸಪ್ಲೈ ಆಗುತ್ತೆ ಅಂತಕ್ಕಂಥದ್ದು. ಓಕೆ, ಎಸ್, ಇವೆಲ್ಲ ಓದ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಓಕೆ, ಇಲ್ಲಿ ನಿಮಗೆ ಕೆಲವೊಂದಿಷ್ಟು ಕವಾಟಗಳು ಬರುತ್ತೆ, ಆ ಕವಾಟಗಳ ಬಗ್ಗೆ ನಿಮ್ಗೆ ಗೊತ್ತಿರಲಿ. ಹೃದಯದೊಳಗಿನ ಕಪಾಟಗಳು ರಕ್ತವು ಒಂದು ದಿಕ್ಕಿನಲ್ಲಿ ಮಾತ್ರ ಹರಿಯುತ್ತಂತೆ ನಿಯಂತ್ರಿಸುತ್ತದೆ. ಒಂದೇ ಡೈರೆಕ್ಷನಲ್ಲಿ ಫ್ಲೋ ಆಗಬೇಕು. ಫಾರ್ ಎಕ್ಸಾಂಪಲ್, ನಾನು ಆಲ್ರೆಡಿ ಹೇಳಿದೆ, ಇಲ್ಲಿ ಮನುಷ್ಯನ ಹೃದಯ ಇದೆ ನೋಡಿ, ಈ ಹೃದಯದಲ್ಲಿ 4 ಚೇಂಬರ್ಸ್ ಇದೆ ಅಂತ ನಾವು ಮಾತಾಡಿದ್ವಿ ನೋಡಿ. ಈ 4 ಚೇಂಬರ್ಸಲ್ಲಿ ಇದು ರೈಟ್ ಏಟ್ರಿಯಮ್ಮು, ಇದು ಲೆಫ್ಟ್ ಏಟ್ರಿಯಮ್, ಇದು ರೈಟ್ ವೆಂಟ್ರಿಕಲ್, ಇದು ಲೆಫ್ಟ್ ವೆಂಟ್ರಿಕಲ್, ಸರಿನಾ? ಇಲ್ಲಿ ನೋಡಿ, ರೈಟ್ ಏಟ್ರಿಯಮ್ ಬಲ ಹೃತ್ಕರ್ಣಕ್ಕೆ ಅಶುದ್ಧ ರಕ್ತ ಬರಬೇಕಾದ್ರೆ ಒಂದು ಸುಪೀರಿಯರ್ ವೇನಕವಾದ ಮುಖಾಂತರ ಬರಬೇಕು, ಇಲ್ಲ ಇನ್ಫೀರಿಯರ್ ವೇನಕವಾದ ಮುಖಾಂತರ ಬರಬೇಕು ಅಶುದ್ಧ ರಕ್ತ. ಮನುಷ್ಯನ ದೇಹದ ಹೃದಯದ ಕೆಳಭಾಗದಿಂದ ಬರ್ತಕ್ಕಂಥದ್ದು ಎಲ್ಲಿಂದ? ನೀಚ, ದಟ್ ಮೀನ್ಸು ಇದು ಏನಂತ ಕರಿತೀವಿ ಕನ್ನಡದಲ್ಲಿ ಉಚ್ಚಾಭಿಧಮನಿ, ಇದು ನೀಚಾಭಿಧಮನಿ ಅಂತ ಏನು ಕರಿತೀವಿ. ಸುಪೀರಿಯರ್ ವೇನಕವ, ಇನ್ಫೀರಿಯರ್ ವೇನಕವ ಇಲ್ಲಿರುತ್ತೆ. ಇನ್ಫೀರಿಯರ್ ವೇನಕವಾದ ಮುಖಾಂತರ ದೇಹದ ದಟ್ ಮೀನ್ಸ್ ಹೃದಯದ ಕೆಳಭಾಗದಿಂದ ರಕ್ತ ಅಲ್ಲಿಗೆ ಬರುತ್ತೆ ಬಲ ಹೃತ್ಕರ್ಣಕ್ಕೆ. ಹೃದಯದ ಮೇಲ್ಭಾಗದಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥ ಅಶುದ್ಧ ರಕ್ತ ಬಲ ಹೃತ್ಕರ್ಣಕ್ಕೆ ಒಂದು ಸುಪೀರಿಯರ್ ವೇನಕವಾದ ಮುಖಾಂತರ ಇಲ್ಲಿ ಬರುತ್ತೆ ಅಂತಕ್ಕಂಥದ್ದು. ಓಕೆ ನೋಡಿ, ಈ ಒಂದು ಸುಪೀರಿಯರ್ ವೇನಕವಾದಲ್ಲಿ ಒಂದು ವಾಲ್ವ್ ಇರುತ್ತೆ ಇಲ್ಲಿ. ಓಕೆ, ಅದು ನಾವು ಪಲ್ಮೋನರಿ ವಾಲ್ವ್ ಅಂತ ಕರಿತೀವಿ, ಒಂದು ಗೇಟ್ ಥರ. ಓಕೆ, ನೆಕ್ಸ್ಟು ಇಲ್ಲಿ ಟ್ರೈಕಸ್ಪಿಡ್ ವಾಲ್ ಇರುತ್ತೆ, ನಾನು ಆಲ್ರೆಡಿ ಮಾತಾಡಿದ್ದೀನಿ. ಬಲ ಹೃತ್ಕರ್ಣದಿಂದ ಬಲ ಹೃತ್ಕುಕ್ಷಿಗೆ ಬರಬೇಕಾದ್ರೆ ಒಂದು ಬಾಗಿಲು ಇರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಟ್ರೈಕಸ್ಪಿಡ್ ವಾಲ್ ಅಂತ ಕರಿತೀವಿ. ಓಕೆ, ಅದನ್ನು ನಾವು ಬಯಲಾಜಿಕಲಿ ವಾಲ್ವ್ಸ್ ಅಂತ ಕರಿತೀವಿ. ನಾವು ಇವನ್ನೆಲ್ಲ ಏನಂತ ಕರಿತೀವಿ? ಬಯಲಾಜಿಕಲ್ ವಾಲ್ವ್ಸ್ ಅಂತ ಕರಿತೀವಿ. ಎಗೈನ್ ಮತ್ತೆ ಪಲ್ಮೋನರಿ ಆರ್ಟರಿಗೆ ಹೋಗ್ಬೇಕಾದ್ರೆ, ಲಂಗ್ಸ್ಗೆ ರಕ್ತವನ್ನು ಕ್ಯಾರಿ ಮಾಡಬೇಕಾದ್ರೆ ಇಲ್ಲಿ ಏನು ಬಲ ಹೃತ್ಕುಕ್ಷಿನಲ್ಲಿ ರೈಟ್ ವೆಂಟ್ರಿಕಲಿಂದ ಬ್ಲಡ್ಡು ಪಲ್ಮೋನರಿ ಆರ್ಟರಿ ಮುಖಾಂತರ ಲಂಗ್ಸ್ಗೆ ಹೋಗುತ್ತೆ. ಅಲ್ಲಿಂದ ಎಗೈನ್ ಎಲ್ಲಿಗೆ ಬರುತ್ತೆ? ಈ ಲೆಫ್ಟ್ ಏಟ್ರಿಯಮ್, ಎಡ ಹೃತ್ಕರ್ಣ. ಓಕೆ, ಎಡ ಹೃತ್ಕರ್ಣಕ್ಕೆ ಬಂದಾಗ ಶುದ್ಧ ರಕ್ತ ಬಂದಿರುತ್ತೆ ಇಲ್ಲಿ. ಈ ಶುದ್ಧ ರಕ್ತ ಎಗೈನ್ ಎಲ್ಲಿಗೆ ಬರುತ್ತೆ? ಎಡ ಹೃತ್ಕುಕ್ಷಿಗೆ ಬಂದು, ಎಡ ಹೃತ್ಕುಕ್ಷಿಗೆ ಬರಬೇಕಾದ್ರೆ ಇಲ್ಲೊಂದು ವಾಲ್ ಇರುತ್ತೆ, ಅದನ್ನು ನಾವು ಮಿಟ್ರಲ್ ವಾಲ್ ಅಂತ ಕರಿತೀವಿ, ಇಲ್ಲ ಒಂದು ಕಾಮನಾಗಿ ಬೈಕಸ್ಪಿಡ್ ವಾಲ್ ಅಂತ ಕರಿತೀವಿ, ದ್ವಿದಳ ಕವಾಟ ಅಂತ ಕರಿತೀವಿ ನಾವು. ಈ ದ್ವಿದಳ ಕವಾಟದ ಮುಖಾಂತರ ಎಗೈನ್ ಏನಾಗುತ್ತೆ? ಬ್ಲಡ್ಡು ಲೆಫ್ಟ್ ವೆಂಟ್ರಿಕಲಿಗೆ ಬಂದಿದ್ದು ಎಗೈನ್ ಅಯೋಟಗೆ ಹೋಗ್ಬೇಕಲ್ಲ. ಅಯೋಟಗೆ ಹೋಗ್ಬೇಕಾದ್ರೆ ಅಲ್ಲೊಂದು ವಾಲ್ವ್ ಇರುತ್ತೆ, ಅದಕ್ಕೆ ನಾವು
ಅಯೋರ್ಟಿಕ್ ವಾಲ್ವ್ ಅಂತ ಕರಿತೀವಿ. ಈ ವಾಲ್ವ್ಸ್ ಮುಖಾಂತರ ಬ್ಲಡ್ಡು 2 ಸಲ ಹೃದಯಕ್ಕೆ ಬಂದು ಹೋಗುತ್ತೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ರಕ್ತ ಅಂತಕ್ಕಂಥದ್ದು ಒಂದೇ ದಿಕ್ಕಿನಲ್ಲಿ ಹರಿಬೇಕು. ನೋಡಿ, ಇಲ್ಲಿ ಬಲ ಹೃತ್ಕಣಕ್ಕೆ ಬಂದಿರತಕ್ಕಂಥ ಅಶುದ್ಧ ರಕ್ತ ಏನಿದೆ ಬಲ ಹೃತ್ಕೋಕ್ಷಿಗೆ ಬರುತ್ತೆ, ಮತ್ತು ಎಗೇನ್ ವಾಪಸ್ ಹೋಗಬಾರ್ದು. ಅದನ್ನು ಪ್ರಿವೆಂಟ್ ಮಾಡ್ತಕ್ಕಂಥ ಕೆಲಸ ಈ ವಾಲ್ವ್ಸ್ ಮಾಡ್ತಾವಂತಕ್ಕಂಥದ್ದು. ಓಕೆ, ನೋಡಿ, ಇಲ್ಲಿ ಕೂಡ ಶುದ್ಧ ರಕ್ತ ಮತ್ತು ಹೇಗೇನು ವಾಪಸ್ ಹೋಗಬಾರ್ದು ಅದು. ಓಕೆ, ಇಲ್ಲಿ ಮಿಕ್ಸ್ ಆಗಬಾರ್ದು, ಇದಕ್ಕೆ ಸೆಪ್ಟಮ್ ಇದೆ, ಬಟ್ ಬ್ಯಾಕ್ ಫ್ಲೋ ಆಗಬಾರ್ದು, ಬ್ಲಡ್ ವಾಪಸ್ ಹೋಗ್ಬಾರ್ದು. ಅದಕ್ಕೆ ಈ ದ್ವಿದಳ ಕವಾಟಗಳು ಹೃದಯದಲ್ಲಿ ಇರ್ತವೆ ಅಂತಕ್ಕಂಥದ್ದು. ಓಕೆ, ಎಸ್. ನೋಡಿ, ಟ್ರೈಕಾಸ್ಪಿಡ್ ವಾಲ್ ಬಲ ಏಟ್ರಿಯಂ ಮತ್ತು ಬಲ ವೆಂಟ್ರಿಕಲ್ ಮಧ್ಯೆ ರಕ್ತ ಹಿಮ್ಮುಖವಾಗಿ ಚಲನೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಆ ಥರ ರಚನೆ ಆಗಿರ್ತವೆ ಅಂತಕ್ಕಂಥದ್ದು. ಪಲ್ಮನರಿ ವಾಲ್ವ್ ಇರುತ್ತೆ, ನೆಕ್ಸ್ಟ್ ಅಯೋರ್ಟಿಕ್ ವಾಲ್ವ್ಸ್ ಕೂಡ ಇರ್ತವೆ ಅಂತಕ್ಕಂಥದ್ದು ಗೊತ್ತಿದೆ ನಿಮಗೆ, ಸರಿನಾ? ಎಸ್, ನಾವು ಆಲ್ರೆಡಿ ಇದ್ರ ಬಗ್ಗೆ ಮಾತಾಡಿದ್ದೀವಿ, ಹಾಗೆ ನೋಡ್ಕೊಳ್ತಾ ಹೋಗೋಣ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟು, ಹೃದಯದ ಪಂಪಿಂಗ್ ಚಕ್ರ, ದಟ್ ಮೀನ್ಸ್ ಕಾರ್ಡಿಯಾಕ್ ಸೈಕಲ್ ಅಂತ ಕರಿತೀವಿ. ಹೇಗೆ ಮನುಷ್ಯನಲ್ಲಿ ಈ ಕಾರ್ಡಿಯಾಕ್ ಸೈಕಲ್ ಸ್ಟಾರ್ಟ್ ಆಗುತ್ತೆ, ಪ್ರತಿಯೊಂದು ಕಾರ್ಡಿಯಾಕ್ ಸೈಕಲ್ಸಲ್ಲೂ ಏನೆಲ್ಲ ಚೇಂಜಸ್ ಆಗುತ್ತೆ, ಬ್ಲಡ್ ಎಲ್ಲಿಂದ ಎಲ್ಲಿಗೆ ಸಪ್ಲೈ ಆಗುತ್ತೆ, ನಾವೇನು ಲಬ್ ಡಬ್ ಅಂತ ಕೇಳ್ತೀವಿ, ಮನುಷ್ಯನ ಹೃದಯದಲ್ಲಿ ಹಾರ್ಟ್ ಬೀಟು ಅದು ಸ್ಟಾರ್ಟ್ ಆಗ್ತಕ್ಕಂಥದ್ದು, ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದು, ಆ ಒಂದು ಕಾರ್ಡಿಯಾಕ್ ಸೈಕಲ್ ಆಗಬೇಕಾದ್ರೆ ಬ್ಲಡ್ ಎಲ್ಲಿಂದ ಎಲ್ಲಿಗೆ ಪಂಪ್ ಆಗುತ್ತೆ ಅಂತಕ್ಕಂಥದ್ದು. ಓಕೆ, ನೋಡಿ, ಆ ಹೃದಯದ ಒತ್ತಡ ಮತ್ತು ವಿಶ್ರಾಂತಿಯ ಚಕ್ರವನ್ನು ನಾವು ಕಾರ್ಡಿಯಾಕ್ ಸೈಕಲ್ ಅಂತ ಕರಿತೀವಿ. ಸಿಸ್ಟೋಲಿಕ್ ಪ್ರೆಷರ್ ಮತ್ತು ಡಯಾಸ್ಟೋಲಿಕ್ ಪ್ರೆಷರ್ ಅಂತ ಬರುತ್ತೆ. ಇಲ್ಲಿ ಸಿಸ್ಟೋಲಿಕ್ ಅಂತಂದರೆ ಹೃದಯದ ಒತ್ತಡದ ಹಂತ ಅಂತ ಹೇಳ್ತೀವಿ ನಾವು. ಸಿಸ್ಟೋಲಿಕ್, ಡಯಾಸ್ಟೋಲಿಕ್ ಒಂದು ಸೈಕಲ್ ಇದು. ಅದು ಪ್ರತಿ ಒಂದು 0.8 ಸೆಕೆಂಡ್ಗೆ ಒಂದ್ಸಲಿ ಈ ಒಂದು ಸೈಕಲ್ ಆಗಬೇಕು. ಸಿಸ್ಟೋಲಿಕ್ ಪ್ರೆಷರ್ ಹೃದಯದ ಒತ್ತಡದ ಹಂತ ಆಗ್ತದೆ. ನೆಕ್ಸ್ಟ್ ಇದು ಕೂಡ ರೆಸ್ಟಿಂಗ್ ಸ್ಟೇಜ್ ಅಂತ ಕರಿತೀವಿ. ಸಿಸ್ಟೋಲಿಕ್ ಪ್ರೆಷರ್ ಸ್ಟೇಜ್, ಒಂದು ಪಂಪ್ ಆಗೋದಕ್ಕೆ ಬ್ಲಡ್ ಏನು ಪ್ರೆಷರ್ ತಗೊಳುತ್ತಲ್ಲ ಅದಕ್ಕೆ ನಾವು ಸಿಸ್ಟೋಲಿಕ್ ಸ್ಟೇಜ್ ಅಂತ ಕರಿತೀವಿ. ನೆಕ್ಸ್ಟ್ ಡಯಾಸ್ಟೋಲಿಕ್ ಅಂತಂದ್ರೆ ಪಂಪ್ ಆಗಿದ ತಕ್ಷಣ ಸ್ವಲ್ಪ ರೆಸ್ಟಿಂಗ್ ಗ್ಯಾಪ್ ಇರುತ್ತಲ್ಲ, ಅದಕ್ಕೆ ನಾವು ಡಯಾಸ್ಟೋಲಿಕ್ ಗ್ಯಾಪ್ ಅಂತ ಕರಿತೀವಿ. ದಟ್ ಮೀನ್ಸ್ ಡಯಾಸ್ಟೋಲಿಕ್ ಸ್ಟೇಜ್ ಅಂತ ಕರಿತೀವಿ. ಈ ಸಿಸ್ಟೋಲಿಕ್ ಮತ್ತು ಡಯಾಸ್ಟೋಲಿಕ್ ಎರಡೂ ಒಂದು ಸೈಕಲ್ ಕಂಪ್ಲೀಟ್ ಮಾಡೋದಕ್ಕೆ 0.8 ಸೆಕೆಂಡ್ಗಳು ತಗೊಳುತ್ತೆ. ಅದಕ್ಕೆ ನಾವು ಕಾರ್ಡಿಯಾಕ್ ಸೈಕಲ್ ಅಂತ ಕರಿತೀವಿ. ಓಕೆ, ಇದು ನಿಮ್ಗೆ ಗೊತ್ತಿರಲಿ. ನೆಕ್ಸ್ಟ್ ಹೃದಯದ ಬಡಿತ. ಹಾಗಾದರೆ ನಾವು ಹೃದಯದ ಬಡಿತವನ್ನು ಹೇಗೆ ಚೆಕ್ ಮಾಡೋದು ಅಂತಂದರೆ, ಕಾಮನ್ ಆಗಿ ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಶತಸ್ಕೋಪ್ ಏನಿದೆ, ಆ ಶತಸ್ಕೋಪ್ ಮುಖಾಂತರ ನಾವು ಅದನ್ನು ನೋಡ್ತೀವಿ ಅಂತಕ್ಕಂಥದ್ದು, ಕೇಳಿಸ್ಕೊಳ್ತೀವಿ. ಎಷ್ಟು ಹೃದಯದ ಬಡಿತ ಇದೆ ಮನುಷ್ಯನ ಹೃದಯದಲ್ಲಿ. ಪ್ರತಿ ಒಂದು ನಿಮಿಷಕ್ಕೆ 72 ಬಡಿತಗಳನ್ನು ಇರುತ್ತೆ ಅಂತಕ್ಕಂಥದ್ದು. 72 ಬೀಟ್ಸ್ ಪರ್ ಮಿನಿಟ್, 72 ಸಲ ಒಂದು ನಿಮಿಷಕ್ಕೆ ಮನುಷ್ಯನ ಹೃದಯ ಬಡ್ಕೊಳ್ಳುತ್ತೆ ಅಂತಕ್ಕಂಥದ್ದು. ಈ ಬಡಿತವನ್ನು ಸಿನೋಹಾರ್ಟ್ರಿಯಲ್ ನೋಡ್, ದಟ್ ಮೀನ್ಸ್ SA ನೋಡ್ನಿಂದ ನಿಯಂತ್ರಿಸುತ್ತದೆ. SA ನೋಡ್ ಎಲ್ಲಿರುತ್ತೆ ಅಂತಂದರೆ ರೈಟ್ ಏಟ್ರಿಯಂ ಪೋರ್ಷನಲ್ಲಿ ಇರುತ್ತೆ. ಓಕೆ, ಇಲ್ಲಿ ಏನು ನಾವು ಈ ಒಂದು ಸುಪೀರಿಯರ್ ವೇನಕ ಇನ್ಫೀರಿಯರ್ ವೇನಕ ಅಶುದ್ಧ ರಕ್ತವನ್ನು ತೊಗೊಂಬರುತ್ತೆ, ಈ ರೈಟ್ ಏಟ್ರಿಯಂ ಬಲ ಹೃತ್ಕಣದಲ್ಲಿ ಸಿನೋಆರ್ಟ್ರಿಯಲ್ ಲೋಡ್ ಇರುತ್ತೆ, ಅಲ್ಲಿ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಅಂತಕ್ಕಂಥದ್ದು. ಓಕೆ, ಎಸ್. ನೋಡಿ, ಬಡಿತವನ್ನು ಸಿನೋಆರ್ಟ್ರಿಯಲ್ ನೋಡ್ ನಿಯಂತ್ರಣ ಮಾಡ್ತದೆ. ಇದನ್ನು ನ್ಯಾಚುರಲ್ ಪೇಸ್ ಮೇಕರ್ ಅಂತ ಕರಿತೀವಿ. ಕ್ವಶನ್ ಕೇಳ್ತಾನೆ, ನೈಸರ್ಗಿಕವಾಗಿರ್ತಕ್ಕಂತಹ ಪೇಸ್ ಮೇಕರ್ ಎಲ್ಲಿರುತ್ತೆ ಅಂತಂದರೆ ಬಲ ಹೃತ್ಕರಣ ಭಾಗದಲ್ಲಿರುತ್ತೆ ಅಂತಕ್ಕಂಥದ್ದು. ಓಕೆ, ಹೃದಯದ ಬಡಿತವನ್ನು ಕಾಮನ್ ಆಗಿ ನಾವು ಶತಸ್ಕೋಪ್ ಅನ್ನು ಬಳಸ್ಕೊಂಡ್ಬಿಟ್ಟು ಪಾಯಿಂಟ್ ಔಟ್ ಮಾಡ್ತೀವಿ. ಅದ್ರ ಜೊತೆ ECG ಕೂಡ ಕಾಮನ್ ಆಗಿ ನಾವು ನೋಡ್ತೀವಿ ಅಂತಕ್ಕಂಥದ್ದು. ECG ಅಂತಂದರೆ ಎಲೆಕ್ಟ್ರೋಕಾರ್ಡಿಯೋಗ್ರಾಮ್. ಓಕೆ, ಎಸ್. ಅದಕ್ಕಿಂತ ಮುಂಚಿತವಾಗಿ ನಾವೀಗ ಶತಸ್ಕೋಪ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ, ಯಾಕಂದರೆ ಅದ್ರ ಮೇಲೆ ಕೂಡ ಕ್ವಶನ್ಸ್ ಆಗೋಂಥ ಚಾನ್ಸಸ್ ಇರುತ್ತೆ. ಈ ಶತಸ್ಕೋಪನ್ನು ಕಂಡುಹಿಡಿದಿರ್ತಕ್ಕಂಥದ್ದು ರೆನ್ ಲೆನಕ್ ಅಂತಕ್ಕಂಥವ್ರು. ಇವರು ಫ್ರಾನ್ಸ್ನ ಒಬ್ಬ ವಿಜ್ಞಾನಿ, ಆವಿಷ್ಕಾರ ಮಾಡಿರ್ತಕ್ಕಂಥದ್ದು 1816ರಲ್ಲಿ ಮಾಡ್ತಾರೆ. ಈ ಶತಸ್ಕೋಪು ನಮ್ಮ ಮಾನವನ ದೇಹದ ಒಳಗಿನ ಧ್ವನಿಗಳು, ಬೀಟ್ಸ್ ಏನಿರುತ್ತೆ, ದಟ್ ಮೀನ್ಸ್ ಇಂಟರ್ನಲ್ ಬಾಡಿ ಸೌಂಡ್ಸ್ ಏನಿರುತ್ತೆ ಅದನ್ನು ಕೇಳಲು ಬಳಸಲಾಗ್ತದೆ ಅಂತಕ್ಕಂಥದ್ದು. ಇದರಲ್ಲಿ ಮೇಯ್ನಾಗಿ 3 ಭಾಗ ಇರುತ್ತೆ. ಒಂದು ಚೆಸ್ಟ್ ಪೀಸ್ ಇರುತ್ತೆ, ಇನ್ನೊಂದು ಇಯರ್ ಪೀಸ್ ಇರುತ್ತೆ, ಮಧ್ಯದಲ್ಲಿ ಟ್ಯೂಬ್ ಇರುತ್ತೆ ಅಂತಕ್ಕಂಥದ್ದು. ನಿಮಗೆ ಭಾಳಷ್ಟು ಸಲ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ, ಈ ಮನುಷ್ಯನ ಹೃದಯದ ಬೀಟ್ಸ್ ಏನಿದೆ, ಹಾರ್ಟ್ ಬೀಟು, ಅದನ್ನು ಚೆಕ್ ಮಾಡ್ತಕ್ಕಂಥ ಒಂದು ಇನ್ಸ್ಟ್ರೂಮೆಂಟು ಶತಸ್ಕೋಪ್. ಆ ಶತಸ್ಕೋಪು ಯಾವ ಒಂದು ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ ಅಂತ ಕೇಳಿದ್ದಾರೆ. ಅದು
ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಹೇಳ್ತೀವಿ ನಾವು. ಒಟ್ಟು ಆಂತರಿಕ ಪ್ರತಿಫಲನ ಅಂದರೆ ಶಬ್ದದ ಒಟ್ಟು ಆಂತರಿಕ ಪ್ರತಿಫಲನ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಟ್ಯೂಬ್ ಇದೆ ಅಂತ ತಿಳ್ಕೊಳ್ಳಿ. ಇದನ್ನು ನಾನು ಇಲ್ಲಿ ಜೂಮ್ ಮಾಡಿ ತೊಗೊಂಡಿದ್ದೀನಿ. ಈ ಸೌಂಡು ಈ ಥರ ಟೋಟಲಾಗಿ ರಿಫ್ಲೆಕ್ಷನ್ ಆಗ್ತಾ ಹೋಗುತ್ತೆ ಒಂದು ವಾಲ್ವಿಂದ ಮತ್ತೊಂದು ವಾಲ್ವಿಗೆ. ಈ ಒಟ್ಟು ಆಂತರಿಕ ಪ್ರತಿಫಲನ ಅಂತ ಏನು ಕರಿತೀವಿ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಧಾರದ ಮೇಲೆ ಸ್ಟೆಥೋಸ್ಕೋಪ್ ವರ್ಕ್ ಆಗುತ್ತೆ. ಇದರಲ್ಲಿ ಮೇನ್ ಆಗಿ ಚೆಸ್ಟ್ ಪೀಸ್ ಇರುತ್ತೆ, ಟ್ಯೂಬ್ ಇರುತ್ತೆ ಮತ್ತು ಇಯರ್ ಪೀಸ್ ಇರುತ್ತೆ. ಈ ಚೆಸ್ಟ್ ಪೀಸ್ನ ನಾವು ಎಲ್ಲಿ ಸೌಂಡ್ ಕೇಳಿಸ್ಕೋಬೇಕು, ಫಾರ್ ಎಕ್ಸಾಂಪಲ್ ಹಾರ್ಟ್ ಬೀಟ್ ಕೇಳಿಸ್ಬೇಕಂದ್ರೆ ನಮ್ಮ ಎದೆ ಭಾಗದಲ್ಲಿ ಇಟ್ಟಾಗ ಇದರಲ್ಲಿ ಸೌಂಡು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗಿ ಒಟ್ಟು ಆಂತರಿಕ ಪ್ರತಿಫಲನ ಆಗಿ ನಮಗೆ ಕಿವಿಯಲ್ಲಿ ಕೇಳಿಸ್ಕೊಳ್ತಾ ಹೋಗ್ತೀವಿ ಅಂತಕ್ಕಂಥ. ಸರಿನಾ? ಎಸ್ ನೋಡಿ, ಇದು ಯೂಸಸ್ ನಿಮ್ಮ ಕಾಮನ್ನಾಗಿ ಗೊತ್ತಿದೆ. ಇದು ಭಾಗಗಳು ಚೆಸ್ಟ್ ಪೀಸ್ ಇರುತ್ತೆ, ಟ್ಯೂಬ್ ಇರುತ್ತೆ ಮತ್ತು ಇಯರ್ ಪೀಸ್ ಇರುತ್ತೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿದೆ. ನೆಕ್ಸ್ಟ್ ಹೃದಯದ ಬಡಿತದ ಧ್ವನಿ, ಹಾರ್ಟ್ ಬೀಟ್ ಸೌಂಡ್ಸ್ ಕೇಳಲು ಕಾಮನ್ನಾಗಿ ನಾವು ಇದನ್ನು ಬಳಸ್ತಾ ಹೋಗ್ತೀವಿ. ಈವನ್ ನಾವು ರೆಸ್ಪಿರೇಟರಿ ಸೌಂಡ್ಸು ಕೂಡ ನಮ್ಮ ಲಂಗ್ಸಲ್ಲಿ ಆಗ್ತಕ್ಕಂತಹ ಸೌಂಡ್ ವೇರಿಯೇಷನ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು ಅಂತಕ್ಕಂಥದ್ದು. ಅದೇ ರೀತಿ ನಿಮ್ಗೆ ಇನ್ನೊಂದು ವಿಚಾರ, ಈ ನಾವು ಬಿ ಪಿ ಚೆಕ್ ಮಾಡಬೇಕಾದ್ರೆ ಕಾಮನ್ನಾಗಿ ಸ್ಟೆಥೋಸ್ಕೋಪ್ನ ಬಳಸ್ಕೊಳ್ತೀವಿ. ಬಿ ಪಿ ಚೆಕ್ ಮಾಡ್ತಕ್ಕಂಥ ಇನ್ಸ್ಟ್ರೂಮೆಂಟಿಗೆ ನಾವು ಸ್ಪಿಗ್ಮೋಮಾನೋಮೀಟರ್ ಅಂತ ಕರಿತೀವಿ. ಈ ಸ್ಪಿಗ್ಮೋಮಾನೋಮೀಟರ್ ಜೊತೆಗೆ ಈ ಒಂದು ಸ್ಟೆಥೋಸ್ಕೋಪನ್ನು ಡಾಕ್ಟರ್ಸ್ ಬಳಸ್ತಾ ಹೋಗ್ತಾರೆ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಇ ಸಿ ಜಿ. ಏನಪ್ಪ ಇ ಸಿ ಜಿ ಅಂತಂದರೆ ಕಾಮನ್ನಾಗಿ ಅದನ್ನು ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಅಂತ ಕರಿತೀವಿ. ಇದರಲ್ಲಿ ಹೃದಯದ ವಿದ್ಯುತ್ ಚಟುವಟಿಕೆಗಳನ್ನು ಅಳಿತಕ್ಕಂಥ ಒಂದು ಸಾಧನ ಆಗಿದೆ ಇದು. ಅಂದರೆ ಆ ಪ್ರತಿಯೊಂದು ಹಾರ್ಟ್ ಬೀಟ್ ಹೇಗಿರುತ್ತೆ ಅನ್ನೋದನ್ನ ಒಂದು ಗ್ರಾಫ್ ಮುಖಾಂತರ ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಅಂತಕ್ಕಂಥದ್ದು. ಓಕೆ, ಹೃದಯವು ಪ್ರತಿಯೊಂದು ಬಡಿತದ ವೇಳೆ ಸಣ್ಣ ವಿದ್ಯುತ್ ಸಂಯೋಗಗಳನ್ನು ಉಂಟು ಮಾಡ್ತಾ ಹೋಗುತ್ತೆ. ಆ ಒಂದು ಸಂವೇಗಗಳನ್ನು ಇ ಸಿ ಜಿ ಉಪಕರಣದಿಂದ ಅಳೆದು ಆ ಹೃದಯವು ಸರಿಯಾಗಿ ಕೆಲಸ ಮಾಡ್ತದೋ ಇಲ್ಲ ಅಂತಕ್ಕಂಥದ್ದನ್ನು ಚೆಕ್ ಮಾಡ್ತಾ ಹೋಗ್ತಾರೆ ಅಂತಕ್ಕಂಥದ್ದು. ಹಾಗಾದರೆ ಈ ಇ ಸಿ ಜಿಯನ್ನು ಮೊದಲೇದಾಗಿ ಆವಿಷ್ಕರಿಸಿದವರು ಯಾರಪ್ಪ ಅಂತಂದರೆ ವಿಲಿಯಂ ಐಥೋವೆನ್ ಅಂತಕ್ಕಂಥವ್ರು 1903ರಲ್ಲಿ ಆವಿಷ್ಕಾರ ಮಾಡ್ತಾರೆ ಅಂತಕ್ಕಂಥದ್ದು. ಅವರು ಇದರ ಆವಿಷ್ಕಾರಕ್ಕಾಗಿ 1924ರಲ್ಲಿ ಅವರಿಗೆ ನೊಬೆಲ್ ಅವಾರ್ಡ್ ಬಂದಿದೆ. ಇದು ಗೊತ್ತಿರಲಿ, 1924 ಅಲ್ಲ, ಎಸ್ 1924ರಲ್ಲಿ. ಇ ಸಿ ಜಿಯ ಪರೀಕ್ಷೆಯ ಸಮಯದಲ್ಲಿ ರೋಗಿಯ ಕೈ, ಕಾಲು ಮತ್ತು ಎದೆ ಭಾಗದಲ್ಲಿ ಎಲೆಕ್ಟ್ರೋಡ್ಗಳನ್ನು ಹಾಕಿರ್ತಾರೆ. ನೀವು ಸಾಮಾನ್ಯವಾಗಿ ಗಮನಿಸಿರ್ಬೋದು. ಈ ಎಲೆಕ್ಟ್ರೋಡ್ಗಳು ಅಳವಡಿಸಲಾಗಿರುತ್ತದೆ. ಈ ಎಲೆಕ್ಟ್ರೋಡ್ಗಳು ಹೃದಯದ ವಿದ್ಯುತ್ ತರಂಗಗಳನ್ನು ಹಿಡಿದು ಒಂದು ಗ್ರಾಫ್ ರೂಪದಲ್ಲಿ ನಮಗೆ ತೋರಿಸ್ತವೆ ಅಂತಕ್ಕಂಥದ್ದು. ಸೊ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ನೋಡಿ. ಈ ಎದೆಯ ಭಾಗದಲ್ಲಿ ಏನಾಗಿರ್ತಾರೆ, ಎಲೆಕ್ಟ್ರೋಡ್ಗಳನ್ನು ಹಾಕಿರ್ತಾರೆ. ಈ ಎಲೆಕ್ಟ್ರೋಡ್ಗಳು ಏನು ಮಾಡ್ತವೆ, ನಮ್ಮ ಹೃದಯದಲ್ಲಿ ಬರ್ತಕ್ಕಂತಹ ಹಾರ್ಟ್ ಬೀಟ್ನ ಒಂದು ಎಲೆಕ್ಟ್ರಾನಿಕ್ ಸಂವೇದನೆಗಳೇನಿದೆ ಅವುಗಳನ್ನು ಒಂದು ಗ್ರಾಫ್ ರೂಪದಲ್ಲಿ ನಮಗೆ ಪ್ರೊವೈಡ್ ಮಾಡ್ತವೆ ಅಂತಕ್ಕಂಥದ್ದು. ಈ ಗ್ರಾಫನ್ನು ಬಳಸ್ಕೊಂಡ್ಬಿಟ್ಟು ಡಾಕ್ಟರ್ಸ್ ಏನು ಮಾಡ್ತಾರೆ, ಮನುಷ್ಯನ ಹೃದಯದಲ್ಲಿ ಈ ಒಂದು ವ್ಯಕ್ತಿಯ ಮನುಷ್ಯನ ಹೃದಯ ಹೇಗೆ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ಫೈಂಡ್ ಔಟ್ ಮಾಡ್ತಾರೆ ಅಂತಕ್ಕಂಥದ್ದು. ನೋಡಿ, ಇ ಸಿ ಜಿ ಅಂತಂದರೆ ಒಂದು ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಗೊತ್ತಿದೆ, ಅದು ಫುಲ್ ಫಾರ್ಮ್. ನೆಕ್ಸ್ಟ್ ಇದು ಹೃದಯದ ವಿದ್ಯುತ್ ಚಟುವಟಿಕೆಯನ್ನು ಅಳಿತಕ್ಕಂಥ ಒಂದು ಸಾಧನ. ನಮ್ಮ ಹೃದಯವು ಪ್ರತಿಯೊಂದು ಬಡಿತದ ವೇಳೆ ಕೆಲವೊಂದಿಷ್ಟು ತರಂಗಗಳನ್ನು ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ನೀವು ನೋಡ್ತಾ ಇರ್ಬೋದು, ಕಾಮನ್ ಆಗಿ ಹಾಸ್ಪಿಟಲ್ಗಳಲ್ಲಿ ನೋಡಿರ್ತಾರೆ, ಈ ಥರ ಎಲ್ಲ ಇರ್ತದೆ. ಓಕೆ, ಈ ಒಂದು ಗ್ರಾಫಿಗೆ ನಾವು ಇ ಸಿ ಜಿ ಅಂತ ಹೇಳ್ತೀವಿ. ಓಕೆ, ಈ ಒಂದು ಗ್ರಾಫ್ ರೂಪದಲ್ಲಿ ನಾವು ಹೃದಯ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ತಿಳ್ಕೊಳ್ತಾ ಹೋಗ್ತೀವಿ ಅಂತಕ್ಕಂಥದ್ದು. ಓಕೆ, ಹಾಗಾದರೆ ಮನುಷ್ಯನ ಹೃದಯಕ್ಕೆ ಬರ್ತಕ್ಕಂಥ ಕಾಯಿಲೆಗಳು ಯಾವ್ಯಾವು, ಹೇಗೆ ಬರ್ತವೆ ಅನ್ನೋದನ್ನ ನಾವು ನೋಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಮೇಯ್ನಾಗಿ ನಮಗೆ ಈ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥ ಚಾನ್ಸಸ್ ಒಂದು, ಎರಡನೇದು ಹಾರ್ಟ್ ಫೇಲ್ಯೂರ್ ಆಗ್ತಕ್ಕಂಥದ್ದು, ಮೂರನೇದು ಅರಿತ್ಮಿ ಅಂತ ಕರಿತೀವಿ. ಮೇಯ್ನಾಗಿ ಮನುಷ್ಯರಲ್ಲಿ ಈ ಮೂರು ಕಾಯಿಲೆಗಳನ್ನು ಗಮನಿಸ್ತಾ ಹೋಗ್ತೀವಿ. ಹಾಗಾದರೆ ಈ ಹೃದಯದ ಘಾತ, ದಟ್ ಮೀನ್ಸ್ ಹಾರ್ಟ್ ಅಟ್ಯಾಕ್ ಅಂತ ಏನು ಕರಿತೀವಿ, ಅದು ಹೇಗಾಗುತ್ತೆ ಅಂತಂದರೆ ರಕ್ತನಾಳಗಳಲ್ಲಿ ಅಡ್ಡಿಯಾದಾಗ ಹೃದಯಕ್ಕೆ ರಕ್ತ ಸರಬರಾಜು ಕಡಿಮೆ ಆಗ್ತದೆ ಅಂತಕ್ಕಂಥದ್ದು. ಈ ರಕ್ತನಾಳಗಳಲ್ಲಿ ಏನಾಗುತ್ತೆ, ಬ್ಲಡ್ ಫ್ಲೋ ಕಡಿಮೆ ಆದಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ. ನೆಕ್ಸ್ಟು ಹಾರ್ಟ್ ಫೇಲ್ಯೂರ್ ಹೇಗಾಗುತ್ತಪ್ಪ ಅಂತಂದರೆ ಹೃದಯವು ಸರಿಯಾದ ಪ್ರಮಾಣದಲ್ಲಿ ರಕ್ತ ಪಂಪ್ ಮಾಡದಂಥ ಸ್ಥಿತಿ ಹಾರ್ಟ್ ಫೇಲ್ಯೂರ್ ಅಂತಂದರೆ. ಕರೆಕ್ಟ್ ಕಾನ್ಸಂಟ್ರೇಷನ್ ಕರೆಕ್ಟ್ ಟೈಮಲ್ಲಿ ಮಾಡದೇ ಇದ್ದರೆ ಹಾರ್ಟ್ ಫೇಲ್ಯೂರ್ ಆಗುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟ್ ಅರಿತ್ಮಿ ಅಂತಂದರೆ ಏನು, ಹೃದಯದ ಬಡಿತ ಅದಲ್ಲಿ ಏನಾಗುತ್ತೆ, ಅಸಮತೋಲನ ಉಂಟಾಗುತ್ತೆ, ಇಂಬ್ಯಾಲೆನ್ಸ್ ಆಗುತ್ತೆ. ಮೇಯ್ನಾಗಿ ಈ ಮೂರು ಡಿಫೆನ್ಸಸ್, ದಟ್ ಮೀನ್ಸ್ ಈ ಕಾಯಿಲೆಗಳನ್ನು ಹೃದಯದಲ್ಲಿ ಗಮನಿಸ್ತಾ ಹೋಗ್ತೀವಿ ಅಂತಕ್ಕಂಥದ್ದು. ನೋಡಿ, ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಕಾಮನ್ ಆಗಿ ನಾವು ಹಾರ್ಟ್ ಆಪ್ರೇಷನ್ಸ್ ಮಾಡಬೇಕಾದ್ರೆ ಸ್ಟೆಂಟ್ ಆಪ್ರೇಷನ್ ಆಗಿದೆ ಅಂತ ಹೇಳ್ತೀವಿ.
ಏನಪ್ಪ ಸ್ಟೆಂಟ್ ಇಲ್ಲಿ ಅಂತ ನೋಡ್ತಾ ಹೋಗೋದಾದರೆ, ಮೊದಲನೇದಾಗಿ ನಾನು ಪಾಠ ಮಾಡಬೇಕಾದ್ರೆ ಆಲ್ರೆಡಿ ಹೇಳಿದೆ, ಮನುಷ್ಯನ ಹೃದಯದಲ್ಲಿ ಇರ್ತಕ್ಕಂಥ ಜೀವಕೋಶಗಳಿಗೆ ಆ ರಕ್ತವನ್ನು ಪೂರೈಕೆ ಮಾಡ್ತಕ್ಕಂಥದ್ದು ಯಾವುವು? ಕರೋನರಿ ಆರ್ಟರೀಸ್. ಈ ಕರೋನರಿ ಆರ್ಟರೀಸ್ ಮುಖಾಂತರ ಮನುಷ್ಯನ ಹೃದಯದ ಪ್ರತಿಯೊಂದು ಜೀವಕೋಶಗಳಿಗೆ ಆಮ್ಲಜನಕ ಸಪ್ಲೈ ಆಗ್ತಿರುತ್ತೆ. ದಟ್ ಮೀನ್ಸ್ ಬ್ಲಡ್ ಸಪ್ಲೈ ಆಗ್ತಿರುತ್ತೆ. ಕೆಲವೊಂದು ಸಲ ಏನಾಗ್ತಿರುತ್ತೆ, ಬ್ಲಡ್ ಫ್ಲೋ ಆಗಬೇಕಾದ್ರೆ ಈ ಕರೋನರಿ ಆರ್ಟರಿನಲ್ಲಿ ಕೆಲವೊಂದಿಷ್ಟು ಅಡಚಣೆಗಳು ಉಂಟಾಗ್ತಾ ಹೋಗುತ್ತೆ. ದಟ್ ಮೀನ್ಸ್ ಬ್ಲಾಕೇಜಸ್ ಬರುತ್ತೆ. ನೋಡಿ, ಇಲ್ಲಿ ನೀವು ಕಾಮನಾಗಿ ಗಮನಿಸ್ತಾ ಇದ್ದೀರಾ, ಈ ಒಂದು ಏನು ಕರೋನರಿ ಆರ್ಟರಿ ಇದೆ ಒಳಗಡೆ ಬ್ಲಾಕ್ ಆಗಿಬಿಟ್ಟಿರುತ್ತೆ. ಬ್ಲಾಕ್ ಆದಾಗ ಏನಾಗುತ್ತೆ, ಅಲ್ಲಿ ಬ್ಲಡ್ ಪೂರೈಕೆ ಆಗೋದಿಲ್ಲ, ರಕ್ತ ಪೂರೈಕೆ ಆಗೋದಿಲ್ಲ. ಅವಾಗ ಏನು ಮಾಡ್ತಾರೆ ಡಾಕ್ಟರ್ಸು, ಅವರಿಗೆ ಸ್ಟೆಂಟ್ ಆಪ್ರೇಷನ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ. ಸ್ಟೆಂಟ್ ಅಂದರೆ ಏನಿಲ್ಲ, ಇಲ್ಲಿ ಒಂದು ಸ್ಪ್ರಿಂಗ್ ಇರುತ್ತೆ. ಈ ಸ್ಪ್ರಿಂಗ್ನ ಆ ಬ್ಲಾಕೇಜ್ ಆಗಿರ್ತಕ್ಕಂಥ ಭಾಗದಲ್ಲಿ ಆ ಬ್ಲಾಕೇಜ್ನ ತೆಗೆದು ಎಗೈನ್ ಆ ಕರೋನರಿ ಆರ್ಟರ್ ಶಿಂಕ್ ಆಗದೇ ಇರೋ ರೀತಿಯಲ್ಲಿ ಕೂರಿಸ್ತಾರೆ. ಅದಕ್ಕೆ ನಾವು ಸ್ಟೆಂಟ್ ಪ್ರೋಸೆಸ್ ಅಂತ ಕರಿತೀವಿ. ಈ ಥರ ಕೂರಿಸಿದ ಮೇಲೆ ಏನಾಗುತ್ತೆ, ಬ್ಲಡ್ಡು ಆಟೋಮೆಟಿಕಲಿ ಈಸಿಯಾಗಿ ಫ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಯಾವುದೇ ರೀತಿಯಾದಂಥ ತೊಂದರೆ ಆಗದೇ ಹೃದಯ ಚೆನ್ನಾಗಿ ಫಂಕ್ಷನ್ ಮಾಡ್ತಾ ಹೋಗುತ್ತೆ ಅಂತಕ್ಕಂಥದ್ದು ಇದು ಕರೋನರಿ ಆರ್ಟರಿ. ಇನ್ ಕೇಸ್ ಏನಾದರೂ ಬ್ಲಾಕೇಜ್ ಆದರೆ ಡಾಕ್ಟರ್ಸ್ ತಗೊಳ್ತಕ್ಕಂಥ ಒಂದು ನೆಕ್ಸ್ಟ್ ಸ್ಟೆಪ್ಪು ಸ್ಟೆಂಟ್ ಆಪ್ರೇಷನ್. ಇನ್ ಕೇಸ್ ಅಲ್ಲಿ ಸ್ಟೆಂಟ್ ಆಪ್ರೇಷನ್ ಸಕ್ಸಸ್ ಆಗಲಿಲ್ಲ, ಸಕ್ಸಸ್ ಆಗೋದಕ್ಕೆ ಪ್ರೊಬಬಿಲಿಟಿ ತುಂಬ ಕಡಿಮೆ ಇದೆ ಅಂತಂದಾಗ ಅವರು ನೆಕ್ಸ್ಟ್ ಹೋಗ್ತಕ್ಕಂಥ ಒಂದು ಪ್ರೊಸೆಸ್ ಯಾವುದಪ್ಪ ಅಂದರೆ ಬೈಪಾಸ್ ಸರ್ಜರಿ. ಇದನ್ನು ಸ್ವಲ್ಪ ನೀವು ಓದ್ಕೊಳ್ಳಿ. ಈ ಬೈಪಾಸ್ ಸರ್ಜರಿಯಲ್ಲಿ ಕಾಮನಾಗಿ ಏನಾಗುತ್ತಪ್ಪ ಅಂತಂದರೆ, ಆ ಕರೋನರಿ ಆರ್ಟರಿನಲ್ಲಿ ಏನಾಗ್ತಿರುತ್ತೆ, ಬ್ಲಡ್ ಫ್ಲೋ ಆಗೋದು ತುಂಬ ಕಷ್ಟ ಆಗ್ತಿರುತ್ತೆ, ಯಾಕಂದರೆ ಇಲ್ಲಿ ಬ್ಲಾಕೇಜ್ ಆಗಿರುತ್ತೆ. ಇಲ್ಲಿ ಬ್ಲಾಕೇಜ್ ಆಗಿರುತ್ತಲ್ವಾ, ಈ ಬ್ಲಾಕೇಜನ್ನ ತೆಗೆಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅಲ್ಲಿ ನಾವು ಸ್ಪ್ರಿಂಗ್ ದಟ್ ಮೀನ್ಸ್ ಸ್ಟೆಂಟ್ ಕೂರಿಸೋದಕ್ಕಾಗೋದಿಲ್ಲ. ಆ ಒಂದು ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂತಂದರೆ, ಈ ಒಂದು ದಾರಿಯನ್ನು ಬಿಟ್ಬಿಡ್ತಾರೆ. ಅವರು ಆರ್ಟಿಫಿಷಿಯಲ್ ಆಗಿ ಒಂದು ಹೊಸ ದಾರಿಯನ್ನು ಕಂಡುಕೊಳ್ತಾರೆ. ಅಂದರೆ ಹೊಸ ಟ್ಯೂಬ್ನ ಇಲ್ಲಿಂದ ಇಲ್ಲಿಗೆ ಫಿಕ್ಸ್ ಮಾಡ್ತಾರೆ. ಬೈಪಾಸ್ ನಾವು ಕೇಳಿರ್ತೀವಿ, ಬೈಪಾಸ್ ರೋಡ್ ಅಂತ ಹೇಳ್ತೀವಿ. ಏನು ಬೈಪಾಸ್ ರೋಡ್ ಅಂದರೆ ಕೆಳಗಡೆ ಒಂದು ರೋಡ್ ಹೋಗ್ತಿರುತ್ತೆ, ಮೇಲ್ಗಡೆ ಇನ್ನೊಂದು ರೋಡ್ ಅಂತ. ಅದೇ ರೀತಿ ಇಲ್ಲಿ ಕೆಳಗಡೆ ಈ ಟ್ಯೂಬ್ ವರ್ಕ್ ಆಗೋದಿಲ್ಲ, ಬಿಟ್ಬಿಡಿ, ಮೇಲ್ಗಡೆ ಒಂದು ಹೊಸ ಟ್ಯೂಬ್ ಮಾಡೋದಷ್ಟೇ. ಅದಕ್ಕೆ ನಾವು ಬೈಪಾಸ್ ಸರ್ಜರಿ ಅಂತ ಮಾಡ್ತೀವಿ. ಕಾಮನ್ ಆಗಿ ಕರೋನರಿ ಆರ್ಟರಿಯಲ್ಲಿ ನೋಡಿ, ಇಲ್ಲಿ ಗಮನಿಸ್ತಾ ಇರ್ಬೋದು, ಇಲ್ಲಿ ಈ ಒಂದು ಭಾಗದಲ್ಲಿ ನಿಮಗೆ ಇಲ್ಲಿ ಪ್ರಾಬ್ಲಮ್ ಆಗಿದೆ. ಅದಕ್ಕೋಸ್ಕರ ಅವರು ಆರ್ಟಿಫಿಷಿಯಲ್ ಆಗಿ ಹೊಸ ಟ್ಯೂಬ್ನ ಫಿಟ್ ಮಾಡ್ತಾರೆ. ಅದನ್ನು ನಾವೇನಂತ ಕರಿತೀವಿ, ಬೈಪಾಸ್ ಸರ್ಜರಿ ಅಂತ ಕರಿತೀವಿ. ಓಕೆ, ಈ ರೀತಿಯಾಗಿ ಮನುಷ್ಯನ ಹೃದಯಕ್ಕೆ ಬರ್ತಕ್ಕಂಥ ಕೆಲವೊಂದಿಷ್ಟು ಡಿಸೀಸಸ್ ಏನಿದೆ ಅವುಗಳನ್ನು ನಾವು ಕಂಟ್ರೋಲ್ ಮಾಡ್ಕೋಬೋದು ಅಂತಕ್ಕಂಥದ್ದು. ಆಪ್ರೇಷನ್ ಮಾಡಿ ಮೊದಲನೇ ಒಂದು ಸ್ಥಿತಿಗೆ ಫಂಕ್ಷನ್ ಮಾಡೋ ಥರ ಮಾಡ್ಕೋಬೋದು. ಎಸ್, ಕಾಮನ್ನಾಗಿ ನಾವು ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ಇದೇ ಒಂದು ಹಾರ್ಟ್ ಪ್ರಾಬ್ಲಮಿಂದ, ದಟ್ ಮೀನ್ಸ್ ಕಾರ್ಡಿಯಾಕ್ ಅರೆಸ್ಟಿಂದ ನಮ್ಮ ಕರ್ನಾಟಕದ ಅತ್ಯಂತ ಹೆಸರುವಾಸಿಯಾಗಿರ್ತಕ್ಕಂತಹ ಫೇಮಸ್ ಒಬ್ಬ ವ್ಯಕ್ತಿನ ಕಳ್ಕೊಂಡ್ವಿ. ದೇವತಾ ಮನುಷ್ಯ ಅಂತ ಹೇಳಿದ್ವಿ, ಹೌದಲ್ವ? ಡಾಕ್ಟರ್ ಪುನೀತ್ ರಾಜ್ಕುಮಾರನ್ನು ನಾವು ಕಳ್ಕೊಂಡ್ವಿ ಬಿಕಾಸ್ ಆಫ್ ಡ್ಯೂ ಟು ಕಾರ್ಡಿಯಾಕ್ ಅರೆಸ್ಟ್. ಏನಕ್ಕೆ ಆ ಥರ ಆಯಿತು ಅಂತಂದರೆ, ಅವರಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಕಾರ್ಡಿಯಾಕ್ ಇಶ್ಯೂಸಿಂದ ಅವರು ಡೆತ್ ಆದರು ಅಂತ ನಾವು ಹೇಳ್ತೀವಿ. ಓಕೆ, ನೋಡಿ, ನಮ್ಮ ಸಮಾಜದಲ್ಲಿ ನಾವು ಎಷ್ಟೇ ಫಿಟ್ಟಿದ್ರೂ ಕೂಡ ಕೆಲವೊಂದು ಸಲ ಏನಾಗ್ತಾ ಇರುತ್ತಪ್ಪ ಅಂತಂದರೆ, ಹೇಳಿ ಕೇಳಿ ನಮಗೆ ಸಾವು ಅಂತಕ್ಕಂಥದ್ದು ಬರೋದಿಲ್ಲ. ಯಾವ ಟೈಮಲ್ಲಿ ಏನಾದರೂ ಆಗ್ಬೋದು. ಬಟ್ ಒಂದು ಬೇಸರದ ಸಂಗತಿ ಏನಂತಂದರೆ, ಒಬ್ಬ ಒಳ್ಳೆಯ ವ್ಯಕ್ತಿನ ನಾವು ಕಳ್ಕೊಂಡಿವಿ ಅಂತಕ್ಕಂಥದ್ದು. ಯಾಕಂದರೆ ನಮ್ಮ ಸಮಾಜದಲ್ಲಿ ಬಹಳಷ್ಟು ಆಸೆ ದುರಾಸೆಗಳಿಂದ ಜನ ಬದುಕ್ತಾ ಇದ್ದಾರೆ. ಬಟ್ ಅದನ್ನೆಲ್ಲ ಹೊರತುಪಡಿಸಿ ಕೆಲವೊಂದಿಷ್ಟು ಮಹಾನ್ ವ್ಯಕ್ತಿಗಳು ಈಗಲೂ ಕೂಡ ಸಮಾಜಕ್ಕೆ ತಮ್ಮದಾಗಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ಸ್ ಕೊಡ್ತಾ ಬರ್ತಾಯಿದ್ದಾರೆ. ಅದರಲ್ಲಿ ಪುನೀತ್ ರಾಜ್ಕುಮಾರ್ ಕೂಡ ಒಬ್ಬರಾಗಿದ್ದರು, ಹೌದಲ್ವಾ? ಒಬ್ಬರು ದೇವರಾಗ್ತಾರೆ ಅನ್ನೋದಕ್ಕೆ ಇವರೇ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ನಾವು ಯಾವುದೇ ದೇವಸ್ಥಾನಕ್ಕೆ ಹೋದ್ರು, ಯಾವುದೇ ಜಾತ್ರೆಗೆ ಹೋದ್ರು, ಎಲ್ಲೇ ಹೋದರೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಫೋಟೋಗಳನ್ನು ಗಮನಿಸ್ತಾ ಹೋಗ್ತೀವಿ. ಅಂದರೆ ಏನರ್ಥ, ಒಬ್ಬ ವ್ಯಕ್ತಿ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಹೋದರೆ ದೇವರಾಗ್ಬೋದು ಅಂತಕ್ಕಂಥದ್ದು. ಓಕೆ, ಶಿವಕುಮಾರ್ ಸ್ವಾಮೀಜಿಗಳಾಗಿರ್ಬೋದು, ಪುನೀತ್ ರಾಜ್ಕುಮಾರ್, ಹೀಗೆ ಬಹಳಷ್ಟು ಗಣ್ಯ ವ್ಯಕ್ತಿಗಳು ದೇವರಾಗಿದ್ದಾರೆ ಈಗಿನ ಒಂದು ಕಾಲಘಟ್ಟಕ್ಕೆ. ಆದ್ದರಿಂದ ನಾವು ಕೂಡ ಇಂಥ ಮಹಾನ್ ವ್ಯಕ್ತಿಗಳ ಒಂದು ಇನ್ಸ್ಪಿರೇಷನಿಂದ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಹೋಗ್ಬೇಕಂತಕ್ಕಂಥದ್ದು ಈ ಸಮಯದಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ. ಓಕೆ, ನೋಡಿ, ಮೇಯ್ನಾಗಿ ಡಾಕ್ಟರ್ಸ್ ಕೊನೆಗೆ ಸಸ್ಪೆಕ್ಟ್ ಮಾಡಿದಪ್ಪ ಏನಂತಂದರೆ, ಕಾರ್ಡಿಯಾಕ್ ಇಶ್ಯೂಸು ಇವರ ಫ್ಯಾಮಿಲಿಯಲ್ಲಿ ಕಾಮನ್ ಇತ್ತು ಅಂತಕ್ಕಂಥದ್ದು. ಪುನೀತ್ ರಾಜ್ಕುಮಾರ್ ಕಾರ್ಡಿಯಾಕ್ ಇಶ್ಯೂಸಿಂದ ಡೆತ್ ಆದರೂ ಡಾಕ್ಟರ್ ರಾಜ್ಕುಮಾರ್ ಕೂಡ, ಈವನ್ ರಾಘವೇಂದ್ರ ರಾಜ್ಕುಮಾರ್ ಅವರು ಕೂಡ ಫೇಸ್ ಮೇಕರ್ ಹಾಕ್ಸ್ಕೊಂಡಿದ್ದಾರೆ. ಸೊ ಅದರಿಂದ ಡಾಕ್ಟರ್ಸ್ ಆ ಥರ ಸಸ್ಪೆಕ್ಟ್ ಮಾಡಿದ್ದಾರೆ. ಏನೇ ಅದೇನೇ ಇರಲಿ, ಬಟ್ ಒಬ್ಬ ಒಳ್ಳೆಯ ವ್ಯಕ್ತಿನ ನಾವು ಕಳ್ಕೊಂಡ್ವಿ. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಪ್ರತಿ ವರ್ಷ ಸ್ಫೂರ್ತಿ ದಿನ ಅಂತ ಆಚರಿಸ್ಬೇಕು ಅಂತ, ಅವರ ಜನ್ಮದಿನವನ್ನು ಸ್ಫೂರ್ತಿ ದಿನವನ್ನಾಗಿ ಆಚರಿಸ್ಬೇಕಂತ ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರ ಡಿಸೈಡ್ ಮಾಡ್ತು.
ಓಕೆ, ಮಾರ್ಚ್ 17 ನಾವು ಪ್ರತಿ ವರ್ಷ ಸ್ಫೂರ್ತಿ ದಿನವನ್ನಾಗಿ ಆಚರಿಸಬೇಕು. ಯಾಕಂದರೆ ಈ ದಿನದಂದು ನಮ್ಮ ಯುವಜನತೆ ಏನಿದೆ ಇವರಿಂದ ಇನ್ಸ್ಪೈರ್ ಆಗಿ ಒಳ್ಳೆ ಕೆಲಸಗಳನ್ನು ಮಾಡಿ ಸಮಾಜಕ್ಕೆ ಅವರದಾಗಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ ಕೊಡಲಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಈ ಒಂದು ನಿಲುವನ್ನು ತಗೊಂಡಿದೆ. ಏನಿವೆ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಮನುಷ್ಯನ ಹೃದಯದ ರಚನೆ ಮತ್ತು ಅದರ ಕಾರ್ಯಗಳನ್ನು ತಿಳ್ಕೊಂಡ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತಿನ್ನೊಂದಷ್ಟು ವಿಚಾರಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.